ಅವರೇ ಮತ್ತು ಬಂದಿರತಕ್ಕಂಥ ಎಲ್ಲ ಮಿತ್ರರೇ, ಇವತ್ತು ಬಹಳ ಒಂದು ಸಂತೋಷದ ಸಮಾರಂಭವನ್ನ ಮಂಜಣ್ಣ ಅವರು ಮತ್ತು ಅವರು ಪತ್ರಿಕಾ ಬಳಗ ಹಮ್ಮಿಕೊಂಡಿದ್ದಾರೆ. ದೀಪ ಅದರ ಬೆಳಕೆ ಅದಕ್ಕೆ ಮಾನಪತ್ರ ಅಂತ. ದೀಪಕ್ಕೆ ಮಾನಪತ್ರದ ಅವಶ್ಯಕತೆ ಯಾತಕಯ್ಯ ಅನ್ನೋ ಹಂಗೆ ಇಬ್ಬರು ಮಹನೀಯರಿಗೆ ನೀವು ಮಾನಪತ್ರ ಕೊಡ್ತಾ ಇದ್ದೀರಿ, ಸನ್ಮಾನ ಕೊಡ್ತೀರಿ. ಆದರೆ ಅವರ ಕರ್ತವ್ಯ, ಅವರ ಕೆಲಸಗಳು, ಅವರ ನಡೆನುಡಿಗಳೇ ಅವರಿಗೆ ಸರ್ಟಿಫಿಕೇಟ್ ಆಗಿರುವಾಗ ಅಂಥವರಿಗೆ ನೀವು ಮಾನಪತ್ರವನ್ನು ಕೊಡ್ತಾ ಇದ್ದೀರಲ್ಲ, ಹೇಗಿದೆ ಅಂದ್ರೆ ಕಬ್ಬಿಗೆ ಮತ್ತೆ ಜೇನು ಸವರಿದಂಗೆ ಆಗಿದೆ. ಕಬ್ಬಿಗೆ ಜೇನು ಸವರಿದಂಗೆ ಅಷ್ಟು ಬಹಳ ಒಳ್ಳೆಯ ಒಂದು ಸನ್ಮಾನ. ಈ ಸನ್ಮಾನ ಪ್ರಶಸ್ತಿಗಳು ಹೆಂಗಾಗಿವೆ ಅಂದ್ರೆ ಒಂದು ರೀತಿ ಅಗ್ಗದ ಸರಕುಗಳಾಗಿರುವಂತಹ ಸಂದರ್ಭದಲ್ಲಿ ಇದೊಂದು ಉತ್ತಮ ಆದರ್ಶದ ನಡೆ. ನಾವು ಪ್ರತಿಭೆಯನ್ನ, ಒಂದು ಸಾಧಕರನ್ನ ಹುಡುಕಿ ಸನ್ಮಾನ ಮಾಡ್ತಾ ಇದ್ದೀರಲ್ಲ, ಅದು ಬಹಳ ಸಂತೋಷ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ. 88 ವರ್ಷ ಆಗಿಯೂ ಕೂಡ ಅವರು, ನಾ ಲೇಖನ ಬರೀತಿದ್ರು ಮೇಡಮ್ ಅವ್ರು ಏನೇನೋ ಗಟ್ಟಿರ್ಬೇಕು ಅಂದ್ರೆ ಇರಬೇಕು ಇರುವಂತೆ, ಬಂದುದನ್ನು ಸ್ವೀಕರಿಸಿ ಇರಬೇಕು ಇರುವಂತೆ ಮರೆತು ಸಾವಿರದ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳಿದಾಗ ನಾನು ಮೇಡಮ್ ಅವ್ರು ನೋಡ್ದಂಗೆ ಆಗ್ತದೆ. 88 ವರ್ಷದ ವಯಸ್ಸಿನಲ್ಲೂ ಹೆಂಗದಾರ ಅಂದ್ರೆ ಅವರು ಇರಬೇಕು ಇರುವಂತೆ ಹೆಂಗದು ಬದುಕನ್ನ ಸ್ವೀಕರಿಸುವ ರೀತಿ. ಬಳ್ಳಾರಿ ಡಾಕ್ಟ್ರು ನಮ್ಮ ಮನೆಯವ್ರಿಗೆ ಒಂದು 10 ವರ್ಷದಿಂದ ಅವ್ರು ತೋರ್ಸಕ್ ಹೋಗಿದ್ರು, ಗಂಟ್ಲು ನೋವಾಗೈತಂತೆ. ಒಂದು 5 ವರ್ಷ ಸರ್ವಿಸ್ ಮಾಡ್ತೀನಿ ಇಲ್ರು, ಅವರು ಟೀಚರ್ ಇದ್ರು. ನನಗೆ ಗಂಟ್ಲನ ಇದು ಆಗುದಿಲ್ರಿ ಅಂದ್ರೆ, ನೀ ಇನ್ನೂ 20 ವರ್ಷ ಏನಾಗುದಿಲ್ಲ ನಿಮ್ ಗಂಟ್ಲಕ್ಕೆ ಅಂತ ಹೇಳಿ ಅವ್ರು ಗುಳಿಗೆ ಕೊಟ್ಟಾಗ ಇವತ್ತು ಅವ್ರ ಗಂಟ್ಲು ನೋವೇ ಇಲ್ಲ. ಅಂದ್ರೆ ವೈದ್ಯನಾದವ ಔಷಧಿಗಳಿಂದ ಉಪಚಾರ ಮಾಡುವುದಲ್ಲ, ಆ ನಡೆ ನುಡಿ ಮಾತುಗಳಿಂದ ಅವ್ರನ್ನ ಉಪಚರಿಸ್ಬೇಕಂತ. ಆ ರೀತಿ ಒಂದು ಫ್ಯಾಮಿಲಿಯನ್ನು, ಈಗ ಏನಾದ್ರೂ ನಮಗೊಂದು ಸಮಸ್ಯೆ ಆಗಿದೆ ಅಂತಂದ್ರೆ ಬಳ್ಳಾರಿ ಡಾಕ್ಟರ್ ದವಾಖಾನೆ ಹೋಗಿ ಅನ್ನುವಂಥ ಮಟ್ಟಿಗೆ ಒಂದು ಏನು ಅವರು ಉಳಿಸಿಕೊಂಡು ಬಂದಿದ್ದಾರಲ್ಲ, ಅದು ದುಡ್ಡು ಗಳಿಸಿದವ್ರು ಬಹಳ ಇರ್ಬೋದು. ದುಡ್ಡು ಗಳಿಸಿದ ಮನುಷ್ಯ ಕೋಟಿ ಕಟ್ಟಿ ಮೆರೆದವರೆಲ್ಲ ಏನಾದರು ಅಂತೇಳಿ, ಅವರೆಲ್ಲ ಕೋಟೆ ಕಟ್ಟಿ ಮೆರೆದವರು ಮಣ್ಣಿನಲ್ಲಿ ಮಣ್ಣಾದರು, ಆದರೆ ಕೀರ್ತಿಗಾಗಿ ಬಡಿದಾಡಿದವರು ಹಾಳಾಗಿ ಹೋದರು. ಜನರ ಸೇವೆಗಾಗಿ ಬದುಕಿದವರೆಲ್ಲ ಇವತ್ತಿಗೂ ಇಲ್ಲದಿದ್ದರೂ ಜೀವಂತವಾಗಿದ್ದಾರೆ. ಅಂಥವರ ಪೈಕಿ ಈ ಎಲ್ಲ ಮಹಿಳೆಯರು ನಮಗೆ ಗೋಚರ ಆಗ್ತಾರೆ ಅಂತಕ್ಕಂಥ ಮಾತು. ಆಮೇಲೆ ಮಂಜಣ್ಣವರು ಒಂದು ಒಳ್ಳೆ ಸಂಪ್ರದಾಯ. ಇವತ್ತು 183 ವರ್ಷ ಆತಿಗೂ ಪತ್ರಿಕೆ ಹುಟ್ಟಿ 1843ರಲ್ಲಿ ಮಂಗಳೂರು ಸಮಾಚಾರ ಮೌಗ್ಲಿ ಅನ್ನುವಂಥ ಒಬ್ಬ ಪಾದ್ರಿ ಹುಟ್ಟು ಹಾಕಿರ್ತಕ್ಕಂಥ ಒಂದು ಪತ್ರಿಕೆ ಅನ್ನುವಂಥ ಶಬ್ದ ಇವತ್ತು ಭಾರತೀಯ ಇತಿಹಾಸದಲ್ಲಿ 182 ವರ್ಷದ ಒಂದು ಪ್ರಯಾಣವನ್ನು ಮುಗಿಸಿ ಕಿತ್ತೂರು ಕರ್ನಾಟಕದವರೆಗೆ ಬಂದು ನಿಂತಿದೆ ಅಂದ್ರೆ ಅದರ ದೀರ್ಘ ಇತಿಹಾಸ. ಇವತ್ತು ಪತ್ರಿಕೆಯ ಮಾಧ್ಯಮ ಬಹಳಷ್ಟು ಬೆಳೆದಿದೆ, ಸೌಲಭ್ಯಗಳು ಬೆಳೆದಿವೆ, ಅದರ ವ್ಯವಸ್ಥೆಗಳು ಸಾಕಷ್ಟಿವೆ. ಆದರೆ ಅವತ್ತು ಅವರು ಮಾಡಿದಾಗ ಆ ಮಂಗಳೂರು ಸಮಾಚಾರ ಪತ್ರಿಕೆ ನಿಮಗೆ ಬೇಕಾದ್ರೆ ನಿಮ್ಮ ಯೂಟ್ಯೂಬ್ದಲ್ಲಿ ತೆಗೆದು ನೋಡಿ. 200 ವರ್ಷಗಳ ಪತ್ರಿಕೆಯ ಪ್ರಿಂಟಿಂಗ್ ಹೇಗಿದೆ ಅಂದ್ರೆ ಇವತ್ತಿಗೂ ಬಳಸಿದಂತ ಮಸಿ ಅಷ್ಟು ರಬ್ಬಾಗಿ ಕಣ್ಣಿಗೆ ರಾಚುವಂತೆ ಅದು ತನ್ನ ಢಾಳತನವನ್ನು ಉಳಿಸಿಕೊಂಡಿದೆ. ಅಂದ್ರೆ ಅವ್ರು ಕೈಯಿಂದ ಮಾಡಬೇಕಾಗಿತ್ತು, ಮಳಿಗಳನ್ನು ಜೋಡಿಸಿ ಆ ಮಸಿಯನ್ನು ತಯಾರು ಮಾಡಿ ಆ ಪತ್ರಿಕೆಯನ್ನು ಹೊಂದಿಸ್ಬೇಕಾದ್ರೆ ನಿಜವಾಗಿ ಮೌಗ್ಲಿಂಗ್ ಅಂತ ಆ ವ್ಯಕ್ತಿಯೇ. ಅವನು ಯಾವ ದೇಶದವನೋ ಅವನಲ್ಲ, ನಮ್ಮ ದೇಶದವನಲ್ಲ, ನಮ್ಮ ಭಾಷೆ ಗೊತ್ತಿಲ್ಲ, ಅಂಥವರು ಕನ್ನಡದಲ್ಲಿ ಒಂದು ಪತ್ರಿಕೆಯನ್ನು ಹುಟ್ಟು ಹಾಕಿ ಇವತ್ತು ಪತ್ರಿಕಾ ಪ್ರಪಂಚ ಅಂದ್ರೆ ಏನು. ಇವತ್ತು ರಾಜಕಾರಣಿಗಳು ಹೇಳ್ತಾರೆ ಪತ್ರಿಕೆಗಳು ವಸ್ತುನಿಷ್ಠ ವರದಿಯನ್ನು ಪ್ರಕಟ ಮಾಡಬೇಕು. ವಸ್ತುನಿಷ್ಠ ವರದಿಯನ್ನು ಪ್ರಕಟ ಮಾಡ್ಬೇಕಾದ್ರೆ ಮಂಜಣ್ಣ ತೋರ್ಬೇಕು, ಧೈರ್ಯ ಮಾಡ್ಬೇಕಲ್ಲ. ನಾನು ಎಷ್ಟೋ ಪತ್ರಿಕೆ ಕಳಿಸಿದ್ರೆ ಕಿತ್ತೂರು ಕರ್ನಾಟಕದಾಗ ಬರ್ತದೆ, ಉಳಿಕಿದ ಪತ್ರಿಕೆಗಳು ಬರೋದೇ ಇಲ್ಲ. ಯಾಕೆ? ವಸ್ತುನಿಷ್ಠತೆಗೆ ಅವರು ಅದನ್ನ ಬಯಸೋದಿಲ್ಲ, ವಸ್ತುನಿಷ್ಠತೆ ಬೇಕಾಗಿಲ್ಲ ಪತ್ರಿಕೆಗೆ. ಇವತ್ತು ಏನಾಗಿದೆ ಅಂದ್ರೆ, ನಾನು ಮೊನ್ನೆ ಅವ್ರಿಗೆ ಹೇಳಿದೆ, ಒಂದು ಸುದ್ದಿಯನ್ನು ಪ್ರಕಟ ಮಾಡಕ್ಕೆ ಒಬ್ಬ ಮಹಾತ್ಮ, ಇದೇ ನಮ್ಮ ಗದಗ ಜಿಲ್ಲಾ ವರದಿಗಾರ, ಪತ್ರಿಕೆ ಹೆಸರು ಹೇಳುವುದಿಲ್ಲ, ನೀವೇನಾದ್ರೂ ಕೊಡ್ಬೇಕಲ್ಲ, ಏನಾದ್ರೂ ಏನ್ ಕೊಡ್ಬೇಕು, ನಾವು ಕೈ ಕೊಡ್ತೀವಿ, ನಮಗೆ ಕೈ ಕೊಟ್ಟರು ಕೂಡ ಇದೆ, ಅದರ ದುಡ್ಡು ಕೊಡೋದಿಲ್ಲ, ನೀ ಹಾಕ್ತಿದ್ರೆ ಹಾಕು, ಬಿಟ್ಟರು ಬಿಡು. ಅಂದ್ರೆ ಪತ್ರಿಕೆ ಮಾಧ್ಯಮ ಅಂತಕ್ಕಂಥದ್ದು ಭ್ರಷ್ಟಾಚಾರದ ಹಾದಿಯೊಳಗೆ ಸಾಗ್ತಾ ಇರುವಾಗ ಅದನ್ನ ತಡೆಯುವ ನಿಟ್ಟಿನಲ್ಲಿ ಕಿತ್ತೂರು ಕರ್ನಾಟಕದಂತ ಪತ್ರಿಕೆ ತನ್ನ ಅಳಿದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಹೆಮ್ಮೆ ಅನಿಸ್ತದೆ.
ಅಂತ ಈ ಶುಭ ಸಂಜೆಯ ಆ ಒಂದು ಸಮಾರಂಭದೊಳಗೆ ಮೌನೇಶ್ ಅಂತ ಯುವಕರನ್ನು ಕೂಡ ಅವ್ರನ್ನ ಎಲ್ಲರೂ ಹಿರಿಯ ಪತ್ರಿಕರು ನಾ ಅನ್ನೋದಿಲ್ಲ, ಇನ್ನು ಅಂಬೆಗಾಲಿಕ್ಕೂ ಪತ್ರಿಕರ್ತ ಅಂತಕ್ಕಂಥ ಮಾತನ್ನು. ಯಾಕಂದ್ರೆ ಕಲಿಯೋದು ಬಹಳ ಇದೆ ಪತ್ರಕಾರ್ತರು. MG ಎಷ್ಟು ವರ್ಷದಿಂದ 50 ವರ್ಷದಿಂದ ಆ ಪತ್ರಿಕೆ ಒಳಗೆ ಬಂದ್ರು ಫೋನ್ ಮಾಡ್ತಾರ, ಈ ಶಬ್ದ ಕರೆಕ್ಟ್ ಐತಲ್ರಿ ಅಂದ್ರೆ ಮನುಷ್ಯ ಕಲಿಯುವಿಕೆ ಮುಗಿಯೋದಿಲ್ಲ. ಈ ಪತ್ರಿಕೆ ಒಂದು ಶಬ್ದವನ್ನ ನಾವು ಪತ್ರಿಕೆ ಒಳಗೆ ಮಾಡ್ಬೇಕಾದ್ರೆ ಸಾರಾಸಾರ ವಿಚಾರ, ಇದು ಸರಿ ಐತೋ ಇಲ್ಲೋ. ನಾವು ಜನರ ಮುಂದೆ ಸತ್ಯವನ್ನ ಇಟ್ಟಾಗ ಅಸತ್ಯ ಅನುಬಾರದು ಜನ ಅನ್ನುವಂಥ ಮಾತು. ಅಂದ್ರೆ ಅವರ ಔದಾರ್ಯ, ಅವ್ರು ನಮ್ಗಿಂತ ಅನುಭವ ಇದೆ, ಪತ್ರಿಕೆ ಒಳಗೆ ಹೆಚ್ಚು ಅನುಭವ ಇದ್ರೂ ಕೂಡ ಒಮ್ಮೆ ಫೋನ್ ಮಾಡಿ ಕೇಳ್ತಾರೆ, ಬಡಿಗೆನವ್ರು ಇದು ಶಬ್ದ ಸರಿನಾ ಅಂತ. ಅಂದ್ರೆ ಒಬ್ಬ ಪತ್ರಕರ್ತರಿಗೆ ಇರಬೇಕಾಗಿರ್ತಕ್ಕಂಥ ಒಂದು ಔದಾರ್ಯ, ಅದು ನಮ್ಮ ಪತ್ರಕರ್ತರಿಗೂ ಆದರಿ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಪತ್ರಕರ್ತರು ಎಲ್ಲರೂ ಕೂಡಿದಿರಿ. ಈ ಸಂದರ್ಭದೊಳಗೆ ನಾನು ಇನ್ನೂ ಹೆಚ್ಚಿನ ವಿಷಯಗಳನ್ನ ಹೇಳುವುದು ಏನು ಅಂದ್ರೆ, ನಮ್ಮ ಕುನಾಲ್ ಅಂತ ಒಬ್ಬ ಯುವಕರು ಕೂಡ ಈ ಪತ್ರಿಕಾ ರಂಗದಲ್ಲಿ ಧುಮುಕಿದ್ರು. ಈಗ ಬೇರೆ ಬೇರೆ ರಂಗಕ್ಕೆ ಹೋಗುವ ಬದಲು ಪತ್ರಿಕಾ ರಂಗಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಈ ಎಲ್ಲ ಸಮಾರಂಭದ ನಡುವೆ ನನ್ನ ಮಾತುಗಳನ್ನು ಮುಗಿಸುವ ಮೂಲಕ ಇದು ಆಮೇಲೆ ಇದು ಪತ್ರಿಕೆ ನಡೆಸೋದಂದ್ರೆ ಒಂದು ಸವಾಲಿನ ಕೆಲಸನ. ಆಮೇಲೆ ಅಗ್ದಿ ಮುಖ್ಯ ಇದ್ದದಂದ್ರೆ ಇದು ಅದು ಪೇಪರ್ ನೋಡಿದ ಕೂಡಲೇ ನಾನು ನೋಡೋದು ಅದು ಹಿತ ನುಡಿ ಅಂತ ಇರ್ತೈತಲ್ಲ, ಅದು ಹಿತ ನುಡಿ ನೋಡಿದ ಕೂಡಲೇ ಮನಸ್ಸಿಗೆ ಹಿತ ಅನ್ನಿಸ್ತೈತಿ. ಆಮೇಲೆ ಅದಕ್ಕೆ ಸಂಪಾದಕಿ ಅಂತ ಇರ್ತೈತಿ. ಆ ಸಂಪಾದಕಿ ಅಗ್ದಿ ಭಾಳ ಅದು ಬಗ್ಲಿಕ್ಕೆ ಭಾಳ ಜಾಣ್ಮೆ ಬೇಕಂತ, ಯಾಕಂದ್ರೆ ಎಲ್ಲರೂ ಓದ್ತಾರೆ ಅದನ್ನ. ಆಮೇಲೆ ಅಗ್ದಿ ಈ ಪತ್ರಿಕೆ ಇದು ಮಾಡೋ ಎಲ್ಲ ನ್ಯೂಸ್ ಅದೆಲ್ಲ ಹಾಕೋದು ಕಾಲಮ್ಸ್ ಮಾಡಿ ಹಿಂಗೆ ಚೌಕು ಹಿಂಗೆ ಉದ್ದ ಹಿಂಗೆ ಕಾಲಮ್ಸ್ ಮಾಡಿ ಅದು ಹೆಂಗೆ ಬೇಕು ಹಂಗೆ ಹಾಕಿರ್ತಾರೆ. ಅದಕ್ಕೆ ಬೇರೆ ಬೇರೆ ಬಣ್ಣ ಕೊಟ್ಟಿರ್ತಾರೆ. ರಂಗೋಲಿ ಈ ಕಾಮಿನ್ ಬಿಲ್ಲಿನ ತನ ಅದು ಪತ್ರಿಕೆ ಕಾಣಿಸ್ತೈತೆ, ಅಷ್ಟು ಚಂದ ಕಾಣಿಸ್ತೈತೆ ಪತ್ರಿಕೆ. ಮತ್ತು ಇವು ಪತ್ರಕರ್ತರು ಎಷ್ಟು ಮಹತ್ವದ ಈ ಪತ್ರಿಕಾ ವಿತರಕರು ಇರ್ತಾರಲ್ಲ, ಅವ್ರಿಗೂ ಮಹತ್ವ. ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ಅವು ಮುಂಜಾನೆ ಬಂದ ಕೂಡಲೇ ಪೇಪರ್ ಹಾಕ್ತಾರೆ. ನಾವು ಮುಂಜಾನೆ ಎದ್ದ ಕೂಡಲೇ ನಮ್ದು ಬಾಗ್ಲಿಗೆ ಕೀಲಿ ಹಾಕಿರ್ತೈತೆ. ಕೀಲಿ ತೆಗೆದು ಕೂಡಲೇ ಆಮೇಲೆ ಇಲ್ಲಿ ನಮ್ಮ ಇದು ಸೂರ್ಯ ಕಾಣಿಸ್ತಾನೆ ಪೂರ್ತಿಕ್ಕೆ ಮೊದಲು ನೋಡೋದು ಸೂರ್ಯನ. ಆಮೇಲೆ ಎರಡನೇದಕ್ಕೆ ನೋಡೋದಂದ್ರೆ ಈ ಪತ್ರಿಕೆ. ನಾ ಇದು ಕಿತ್ತೂರು ಕರ್ನಾಟಕ ಅಂತ ತರಿಸ್ತೀನಿ, ವಿಜಯವಾಣಿ ಅಂತ ತರಿಸ್ತೀನಿ, ಎರಡು ಪತ್ರಿಕೆಗಳನ್ನ ನಾ ದಿನ ನೋಡೋದು. ದಿನಚರಿ ಒಳಗೆ ನೋಡೋದ ಎರಡನೇದು ನೋಡೋದಂದ್ರೆ ಪತ್ರಿಕೆ. ನಾವು ಕೆಲಸ ದವಾಖಾನೆ ಕೆಲಸ ಮಾಡುವಂದ್ರೆ ಭಾಳ ಬ್ಯುಸಿ ಇರ್ತಿದ್ದೆ. ಮುಂಜಾನೆ 6:00 ದವಾಖಾನೆಗೆ ಹೋಗ್ತಿದ್ದೆ. 6:00 ದವಾಖಾನೆಗೆ ಹೋಗಿ ಮತ್ತು ಬಂದು ಮತ್ತು 9ಕ್ಕೆ ದವಾಖಾನೆಗೆ ಹೋಗ್ತಿದ್ದೆ. 9ಕ್ಕೆ ಹೋಗಿ ಆಮೇಲೆ ಒಮ್ಮೆ ನಮ್ಗೆ ಊಟಕ್ಕೆ ಅಲ್ಲೇ ಮನೆ ಬಾಜುನ ದವಾಖಾನೆ ಇದ್ರೂ ಊಟಕ್ಕೆ ಬರೋಕ್ಕೆ ಟೈಮ್ ಇರ್ತಿದ್ದೆಲ್ಲ. ಅಷ್ಟು ಊಟನ ಅಲ್ಲಿ ತರಿಸ್ಕೊಂಡು ಮಾಡ್ತಿದ್ದೆ. ಆಮೇಲೆ ಚಹಾ ಕುಡಿಯೋದನ್ನು ಅಲ್ಲೇ ತರಿಸ್ಕೊಂಡು ಕುಡಿತಿದ್ದೆ. ಅದು ಅಷ್ಟು ಬಿಸಿ. ಮತ್ತು 9ಕ್ಕೆ 8:30 9ಕ್ಕೆ ಮನೆಗೆ ಹೋಗ್ತಿದ್ದೆ. ಆವಾಗ ಪೇಪರ್ ಓದಕ್ಕೆ ನಮ್ಗೆ ಟೈಮ್ ಇರ್ತಿದ್ದಿಲ್ಲ. ಅದು ಪೇಪರ್ ಅವಾಗ ಬರೀ ಯಾರ್ಯಾರು ಲೇಖನಗಳನ್ನು ಬರೆದಿದ್ರೆ ಅದು ಅಷ್ಟಕ್ಕೆ ಓದ್ತಿದ್ದಿಲ್ಲ. ಅದು ಈಗ ದವಾಖಾನೆಗೆ ಹೋಗೋದಿಲ್ಲಲ್ಲ, ಟೈಮ್ ಸಾಕಷ್ಟು ಇರ್ತೈತಿ. ಅದಕ್ಕೆ ಅದು A to Z ಅಂತ ಇಂಗ್ಲೀಷ್ನಾಗ ಅಂತಾರಲ್ಲ, ಹಿಂಗೆ ಮೊದಲಿಂದ ಕಡೆ ತನಕ ಪೂರ್ಣ ಪೇಪರ್ ಓದೋದು. ವಿಜಯವಾಣಿನ ಓದ್ತೀನಿ, ಇದು ಓದ್ತೀನಿ. ಅದು ವಿಜಯವಾಣಿ ಒಳಗೆ ಅದು ಸುಡೋಕು ಅಂತ ಇರ್ತೈತಿ, ಪದಬಂಧ ಅಂತ ಇರ್ತೈತಿ. ಆಮೇಲೆ ಅದು ಬಿಡಿಸ್ಲಿಕ್ಕೆ ಮಜಾ ಅನ್ನಿಸ್ತೈತಿ. ಅದನ್ನು ನಮ್ಮ ಸ್ಮರಣ ಶಕ್ತಿ ಸ್ವಲ್ಪ ಹೆಚ್ಚಾದಾಗ ಅನ್ನಿಸ್ತೈತಿ. ಈಗ ಒಟ್ಟು ಈಗಿನ ಹುಡುಗರಿಗೆ ಯುವಕರಿಗೆ ಪತ್ರಿಕೆಯನ್ನು ಓದೋದು ಹವ್ಯಾಸ ಇಲ್ಲ. ಅದ್ರಾಗ ಎಲ್ಲೇ ಬಡ ಹುಡುಗರು ಸದನು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕ್ತಾರೆ. ಕನ್ನಡ ಮೀಡಿಯಮ್ಗೆ ಯಾರೋ ಹೋಗಂಗೆ ಇಲ್ಲ ಈಗ, ಅತಿ ಕಡಿಮೆ. ಅದು ಕನ್ನಡ ಪೇಪರ್ ಓದೋವಂತೂ ಮತ್ತಷ್ಟು ಕಡಿಮೆ. ಇಂಗ್ಲೀಷ್ ಪೇಪರ್ ಓದ್ತಾರೆ, ಅದು ಪೇಪರ್ ಫೋನ್ನಾಗ ಓದ್ತಾರೆ. ಇದು ಒಟ್ಟೆ ಒಟ್ಟೆ ಎಲ್ಲದಕ್ಕೂ ಒಟ್ಟೆ ಫೋನ್ ಯೂಸ್ ಮಾಡ್ತಾರೆ. ಒಬ್ಬಾಕಿ ಹೆಣ್ಮಗಳು ಹೆರಿಗೆ ಆಗಿತ್ತಂತ, ಆಕಿ ಹಿಂಗ ಹುಡ್ಕಕತ್ತಿಲ್ಲಂತ.
ಆಗ ನರ್ಸ್ ಕಳಿಲ್ಲ, ನಿಮ್ಮ ಕೂಸ್ನ ಎತ್ಕೊಂಡು ನಿನಗೆ ಏನು ಹುಡ್ಕಕತ್ರಿ ಅಂತ, ಆಕಿ ಮೊಬೈಲ್ ಫೋನ್ ಹುಡ್ಕಕತ್ತೆ ಅನ್ಸುತ್ತೆ. ಅಷ್ಟು ಮೊಬೈಲ್ ಫೋನಿಗೆ ಎಲ್ಲ ಅಡಿಕ್ಟ್ ಆಗಿ ಒಟ್ಟು ಯುವಕರಂತೂ ಒಟ್ಟು ಇದು ಪೇಪರ್ ಓದೋದಿಲ್ಲ, ಅದು ಓದೋ ಹವ್ಯಾಸ ಬರೆಸ್ಕೊಬೇಕು. ಆಮೇಲೆ ಇವಾಗ ಹಬ್ಬಿಗೆ ಮೊದಲಿಂದ ಪರಿಚಯ ನನಗೆ. ಆಮೇಲೆ ಇಲ್ಲಿ ನಾ ಗದಿಗೆ ಬಂದಾಗ ಹಿಂಗೆ ಪೇಷಂಟ್ ಮನೆಗೆ ನೋಡೋದು ಪದ್ಧತಿ ಇತ್ತು. ಆಮೇಲೆ ಇವಾಗ ಮನೆಗೆ ಭಾಳ ಸಲ ಬಂದಿದ್ದ, ಭಾಳ ಚಂದ ಅನಿಸ್ತಿತ್ತು ನನಗೆ. ಹಿಂಗೆ ಒಂದೊಂದು ಅಂತಸ್ತಿಗೆ ಒಬ್ಬೊಬ್ಬದ್ದು ಮನೆ ಅಂತ 4 ಮಂದಿ ಇದ್ರೇನ, 7 ಮಂದಿ, ಒಟ್ಟು 4 ಮನೆ ಇದ್ದು ಇಲ್ಲಿ ಮನಿ 4. ಹಿಂಗಿದ್ದು ನಂಗೆ 6 ಮನೆ ಇರ್ಬೇಕು ಏನಿದ್ದಾನ. ಒಟ್ಟ ಚಂದ ಕಟ್ಟಿದ್ರಿ ಮನೆ. ಆಮೇಲೆ ಇವಾಗ ಭಾಳ ಶ್ರೀಮಂತರಿದ್ರು ಅವಾಗ, ಈಗಿನೂ ಶ್ರೀಮಂತರಿರ್ಬೇಕು. ಆವಾಗಿನ ಕಾಲಕ್ಕಂತೂ ಭಾಳ ಹಬ್ಬಿಗೆ ಅಂತಂದು ಭಯಂಕರ ಶ್ರೀಮಂತರಿದ್ರು. ಇವ್ ಮನೆಗೆ ಹಗಲೆಲ್ಲ ಫಂಕ್ಷನ್ಕ್ಕೆ ಸೀರೆ, ಇವಾಗ ಅವು ಇದ್ದಾಗ ಸೀರೆ ಮಾಡೋದಕ್ಕೆ ಅದಕ್ಕೆ. ಆಮೇಲೆ ಇವು ಪೈಕಿ ಇಬ್ಬರು ತಿಳ್ಕೊಂಡಿದ್ವು. ಆಮೇಲೆ ಅದು ಎಲ್ಲ ಅದು ಶವ ಅಂತ ನೋಡ್ಲಿಕ್ಕೆ ಎಲ್ಲರೂ ಆದಾಗ ನಿಂತಿದ್ದಾರೆ. ಅಷ್ಟು ಒಬ್ಬಕಿನ ಈಸ್ಲಿ ನದ್ಯಾಗ ಬಿದ್ದು ಸತ್ಲು, ಒಬ್ಬಕ್ಕೆ ಆಕಿನ ಉಳ್ಸಕ್ಕೆ ಹೋಗಿ ಸತ್ಲು, ಇಬ್ಬರು ಸತ್ತಿದ್ರು. ಒಟ್ಟೆ ಇವಾಗ ಮೊದಲಿಂದ ಪರಿಚಯ. ಆಮೇಲೆ ಇವಾಗ ನಿಮ್ಮ ಮಕ್ಳು ಹುಟ್ಟಿದ್ದು ನಮ್ದು, ಆಮೇಲೆ ಮೊಮ್ಮಗ ಹುಟ್ಟಿದ್ದು ನಮ್ದು, ಮೊಮ್ಮಗ ಹುಟ್ಟಿದ್ದು ನಮ್ದು. ಇವಾಗ ಅವು ಬಂದು ಹೇಳಿದ್ರು ನನಗೆ, ನಾ ಸ್ವಸ್ತಿಕ್ ಸರ್ಜಿಕಲ್ಸ್ ಮಗಳಿಗೆ, ಹೌದಲ್ಲ, ಅದು ಫಸ್ಟ್ ಹೇಳಿದ್ದಕ್ಕೆ ನೆನಪೈತೆ. ಸ್ವಸ್ತಿಕ್ ಸರ್ಜಿಕಲ್ಸ್ ಮಗಳಿಗೆ ನಾನು ಸರಿ ನಾರ್ಮಲ್ ಡೆಲಿವರಿ ಆಯ್ತು. ಆಮೇಲೆ ಇವು ಹಬ್ಬಿಗೆ ಇದು ವಿಶೇಷತೆ ಅಂದ್ರೆ ಎಲ್ಲರೂ ಕನ್ನಡ ಕಲೀರಿ, ಕನ್ನಡ ಉಳಿಸ್ರಿ ಅಂತೇಳಿ ಹೇಳ್ತಾರೆ. ಆದರೆ ಇವು ಗಣಿತ ಪುಸ್ತಕದ ಕನ್ನಡದಾಗ ಅದು ಅಂಕಿ ಇಂಗ್ಲೀಷ್ನಾಗ ಇರ್ತಾವೆ, ಆಮೇಲೆ ಅಕ್ಷರ ಎಲ್ಲ ಕನ್ನಡದಾಗ ಇರ್ತಾವೆ. ಆಮೇಲೆ ನಾನು ಇವಾಗ ಹಬ್ಬಿಗೆ ಹೇಳಿದೆ ಹೆಂಗೆ ಮತ್ತು ಅಂಕಿನೂ ಕನ್ನಡದಾಗ ಬರೀಬೇಕು ಅಂತ. ಆಮೇಲೆ ಅವರು ಯಾರಿಗೂ ಗೊತ್ತಾಗಂಗಿಲ್ಲ ರೀ ಕನ್ನಡದಾಗ ಅಂಕಿ ಬರೆದ್ರು ಅಂತಂದ್ರೆ. ಹಾಗಾಗಿ ನೀವು ಪುಟದ್ದು ಒಂದು ಕಡೆ ಇಂಗ್ಲೀಷ್ನಾಗ ಬರೀರಿ, ಪುಟದ್ದು ಒಂದು ಕಡೆ ಕನ್ನಡದಾಗ ಬರೀರಿ ಅಂತ ಹೇಳಿದರೆ, ಆಮೇಲೆ ಹಂಗೆ ಅವು ಬರಾಕತ್ತಾರೆ. ಆಮೇಲೆ ಎಲ್ಲ ಅಂಕಿ ಎಲ್ಲ ಕನ್ನಡದಾಗ ಬರೀತಾರೆ. ಇವು ಒಬ್ಬರ ಪೇಪರ್ನಾಗ ಕನ್ನಡದಾಗ. ಇವತ್ತಿನ ಒಂದು ವಿಶಿಷ್ಟವಾದ ಒಂದು ದಿವಸ. ಪತ್ರಿಕಾ ದಿನನೂ ಇದೆ ಹಾಗೂ ವೈದ್ಯರ ದಿನಾಚರಣೆಯೂ ಇದೆ. 2 ದಿನಾಚರಣೆ ಇದೆ. ಇಬ್ಬರು ಸಮಾಜ ಸೇವಕರೇ, ಇಬ್ಬರು ಸಮಾಜ ಸೇವೆಯನ್ನು ಮಾಡುವ ಮಂಜಣ್ಣ ಇವತ್ತು ಹಾಕೊಂಡಿದ್ದಾರೆ. ಮಂಜಣ್ಣದ ಒಂದು ಕನಸಿತ್ತು, ಮಾಡಲೇಬೇಕು ಏನು ಮಾಡ್ತಾರೆ ನಾವು ಅಂತಿದ್ವಿ 30 ವರ್ಷದಿಂದ. ಡಾಕ್ಟ್ರ್ ನಿಮ್ಮದು ಇದನ್ನು ಕೊಡ್ರಿ, ಬಿಲ್ಡಿಂಗು ತೋಡ್ರಿ ಅಂತ ಇಲ್ಲ. ಬಂದರು ಹೋದ್ರು, ನೋಡ್ತಾ ಇದ್ರು, ಇವತ್ತಾಗ್ತತಿ ನಾಳೆ ಮಾಡ್ತಾರ ಮತ್ತೆ ನಾವು ವಿಚಾರ ಮಾಡ್ತಾ ಇದ್ವಿ. ಅದೇ ವಿಚಾರದಲ್ಲಿ ಅವರು ಸಹಿತ ಒಂದು 5-6 ತಿಂಗಳು ಹೋಯ್ತು. ಆಮೇಲೆ ಅವ್ರ ಮಗ ಬಂದ, ಇಲ್ರಿ ಮತ್ತೊಂದು ಕಡೆ ನಾವು ಮಾಡ್ತಾ ಇದ್ದೇವೆ, ಆಯ್ತು ಹಂಗೆ ಮಾಡ್ರಿ ಅಂತ ಹೇಳಿ. ಅದು ನಿಜವಾದ ಅವ್ರ ಕನಸು. ಮಾಡಲೇಬೇಕು, ನಾನು ಪತ್ರಿಕಾ ರಂಗದಲ್ಲಿ ನಾನು ಕೆಲಸವನ್ನು ಮಾಡಲೇಬೇಕು ಅನ್ನೋ ಒಂದು ದಿಟ್ಟವಾದ ನಿರ್ಧಾರ ಅವರಲ್ಲಿತ್ತು. ಆ ನಿರ್ಧಾರ ಸಫಲಗೊಂಡಿದೆ. ಕಿತ್ತೂರು ಕರ್ನಾಟಕ ಈ ಭಾಗದಲ್ಲಿ ಅತ್ಯಂತ ಉತ್ತಮ ಪತ್ರಿಕೆಯಾಗಿ ನೇರವಾಗಿ ದಿಟ್ಟವಾದ ನಿಲುವನ್ನು ಪ್ರದರ್ಶನ ಮಾಡ್ತಾ ಇದೆ. ಅದು ಬಹಳ ದೊಡ್ಡದು. ಯಾಕಂದರೆ ಅನೇಕ ಪತ್ರಿಕೆಗಳು ರಾಜಕೀಯ ಹಿಡಿತದಲ್ಲಿ ಇದ್ದಾವೆ. ಅನೇಕ ಪತ್ರಿಕೆ ನಾವು ನೋಡಿದ್ದೇವೆ ರಾಜಕೀಯ, ಅದು ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಓದ್ಬಿಟ್ರೆ ರಾಜಕೀಯದಲ್ಲಿ ಈ ರಾಜಕೀಯ ಪಕ್ಷ ಈ ಪಕ್ಷ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆದರೆ ನಮಗದು ಇನ್ನೂ ಗೊತ್ತಾಗಿಲ್ಲ. ಮಂಜಣ್ಣವರು ತಮ್ಮದೇ ಆದ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಏನಾದರೂ ಸಮಾಜಕ್ಕೆ ಅನ್ಯಾಯ ಆದಾಗ ಅದನ್ನು ಖಂಡನೆ ಮಾಡ್ತಾರೆ. ಸಮಾಜ ಸೇವೆ, ನಿಜವಾದ ಸಮಾಜ ಸೇವೆ ಮಾಡ್ತಾರೆ. ನಿಜವಾದ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಯಾವುದೇ ಗೌರ್ಮೆಂಟ್ ಇರಲಿ, ಯಾವುದೇ ಇದು ಇರಲಿ, ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವಂಥ ಮೌಲ್ಯ ಈ ಕಿತ್ತೂರು ಕರ್ನಾಟಕದಲ್ಲಿ. ಅಷ್ಟೇ ಅಲ್ಲ, ನೇರವಾಗಿ ಅದರಲ್ಲಿ ಬರಿತಾ ಇದ್ದಾರೆ. ನಾನು ನೋಡ್ತಾ ಇದ್ದೇನೆ, ಜನರಿಗೆ ಏನಾದರೂ ಅನ್ಯಾಯವಾದಾಗ ಅದನ್ನು ಹೈಲೈಟ್ ಮಾಡ್ತಾರೆ.
ಸಮಾಜಕ್ಕೆ ಏನಾದರೂ ತೊಂದರೆ ಆದಾಗ ಹೈಲೈಟ್ ಮಾಡ್ತಾರೆ, ಸಮಾಜದ ಕುಂದುಕೊರತೆಗಳನ್ನ ಹೈಲೈಟ್ ಮಾಡ್ತಾರೆ, ಸರ್ಕಾರದ ಕುಂದುಕೊರತೆಗಳನ್ನ ಹೈಲೈಟ್ ಮಾಡಿದ್ದಾರೆ. ಇದಷ್ಟೊಂದು ಆಗೋದು ಬಹಳ ಕಷ್ಟ ಪ್ರಾದೇಶಿಕ ಪತ್ರಿಕೆಯಲ್ಲಿ. ಯಾಕಂದ್ರೆ ಪ್ರಾದೇಶಿಕ ಪತ್ರಿಕೆಗಳು ಸರ್ಕಾರ ಕಡೆ ನೋಡೋದೇ ಭಾಳ, ಸರ್ಕಾರದಿಂದ ನಮಗೇನು ಬರುತ್ತೆ ಏನಿಲ್ಲ ಅದನ್ನು ನೋಡೋದೇ ಭಾಳ. ಆ ಒಂದು ಇದರಲ್ಲಿ ಕುಲಕರ್ಣಿ ಅವರಿಗೂ, ನಮ್ಮ ಅಬ್ಬಿಗೇರಿಯವರಿಗೂ, ಕುನಾಲ್ ಅಬ್ಬಿಗೇರಿಯವರಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಅಭಿನಂದನೆಗಳು ಸಲ್ಲಿಸ್ತೇನೆ. ಬೆಳಗಿನ ಜಾವ 6:30 ನಮಗೆ ಅದು ಉತ್ತರ ಕರ್ನಾಟಕ ಬರ್ಲಿಕ್ಕೆ ಅದು ಯಾಕೋ ಮನಸ್ಸು ಚಡಪಡಿಸಿದ್ವಿ. ಅದು ಗೇಟ್ ಹತ್ರ ಹೋಗಿ ನೋಡ್ತೀವಿ, ಇನ್ನೂ ಬರಲಿಲ್ಲ ಯಾಕೆ ಹುಡುಗರು ಇನ್ನೂ ಬರಲಿಲ್ಲ ಅಂತ ಹೇಳಿ. ಅದು ಒಂದು ಇಂಟ್ರೆಸ್ಟ್, ಅದೊಂದು ನೋಡಲೇಬೇಕು. ಅದು ನೋಡಿ ಸಮಾಧಾನ ಆದಮೇಲೆ ಮುಂದಿನ ಕೆಲಸ, ಒಂದು ಕಪ್ ಚಹಾ ಕುಡಿದ ಮೇಲೆ ಮುಂದಿನ ಕೆಲಸ, ಅದು ಒಂದು ದಿನಚರಿ ಆಗಿಬಿಟ್ಟಿದೆ. ಬಡಿಗೇರವರು, ಸನ್ಮಾನ್ಯ ಬಡಿಗೇರವರು ಅನೇಕ ವರ್ಷಗಳಿಂದ ನೋಡಿದ್ದೇನೆ, 20 ವರ್ಷದಿಂದ ನಾವು ಅವರು ಕೂಡ ಒಂದು ಕಾರ್ಯಕ್ರಮ ಮಾಡಿದ್ವಿ 25 ವರ್ಷದಿಂದ. ಸನ್ಮಾನ್ಯ ಬಡಿಗೇರರು ಅವಾಗ ಒಂದು ಮಾತು ಹೇಳಿದ್ರು, ಅಂಡರ್ ಬ್ರಿಡ್ಜ್ನಲ್ಲಿ ನೀರು ಭಾಳ ನಿಲ್ತೈತ್ರಿ, ಬೆಟಗೇರಿ ಗದಗ ಅಂಡರ್ ಬ್ರಿಡ್ಜ್ನಲ್ಲಿ. ಎಲ್ಲ ಯಾರು ಏನು ಹೇಳಿದ್ರು ಕೇಳಿಲ್ಲ, ಆಫೀಸರ್ಸ್ ಕೇಳಿಲ್ಲ, ಮುನ್ಸಿಪಾಲ್ಟಿ ಕೇಳಿಲ್ಲ, ಯಾರೂ ಕೇಳಿಲ್ಲ. ವ್ಯಾಸರಾಗಿ ಒಂದು ಕವನ ಬರೆದಿದ್ರು, ಭಾಳ ಸುಂದರವಾದ ಕವನ ಬರೆದಿದ್ರು. ಆ ಸ್ಕೂಟರ್ ಮೇಲೆ ಈಜಾಡ್ಕೊಂತ ಹೋಗುವ ಅದರಾಗ ಅಂತ ಹೇಳಿ ನಮ್ಗೆ ನೆನಪಿದೆ, 30 ವರ್ಷ ಹಿಂದದು. ಅದಾದ್ಮೇಲೆ ಸ್ವಲ್ಪ ದಿವಸದ ಮೇಲೆ ಅದು ಅಂಡರ್ ಗ್ರೌಂಡ್ ರಿಪೇರಿ ಆಯ್ತು. ಅಷ್ಟೇ ಅಲ್ಲ, ಈಗೂ ಸಹಿತ ಅವ್ರು ಬರೀತಾ ಇದ್ದಾರೆ, ನಾವೆಲ್ಲ ನೋಡ್ತಾ ಇದ್ದೀವಿ. ನೀನು 2 ದಿವಸ ಹೋಗಿದ್ದಿಲ್ಲ? ಹೋಗ್ತಿದ್ದಿಲ್ರಿ, ಬಹಳ ಕಷ್ಟ. ಮತ್ತೆ ಇವ್ ರೌಂಡ್ ಹಾಕಿ ಬರ್ಬೇಕು, ಜೆಡಿ ಕಾಲೇಜಿಂದ ಹಾಕಿ ಬರ್ಬೇಕು. ಅಷ್ಟೇ, ಇವ್ರು ಸಹಿತ ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದೆ. ಅಂಥವ್ರು ನಾವು ಸಪೋರ್ಟ್ ಮಾಡಲೇಬೇಕು. ಯಾಕಂದ್ರೆ ಕಂಟಿನ್ಯೂ ಮಾಡೋರಿಗೆ ಯಾರು ಇಲ್ಲ, ಮಸಾಜ್ ಮಾಡೋರು ಭಾಳ ಇದ್ದಾರೆ ಈಗ. ಅಂಥವ್ರನ್ನ ನಾವು ಸಪೋರ್ಟ್ ಮಾಡಲೇಬೇಕು. ಇದೊಂದು ಇವತ್ತಿನ ದಿವಸ ಇನ್ನೊಂದು ಏನು ವಿಶೇಷ ಅಂದರೆ, ಈ ಮನೆಯನ್ನು ನೋಡಿದ್ರೆ ಭಾಳ ಸಂತೋಷ ಆಯ್ತು ನಮಗೆ. ನಾವು ಬರೋಕ್ಕಿಂತ ಮುಂಚೆ ಕರೆಕ್ಟ್ 6:10 ಬಂದೆ, ಮಧ್ಯಾಹ್ನ ಎಲ್ಲ ಮನೆ ತೋರಿಸ್ತಾ ಇದ್ರು. ಭಾಳ ಸುಂದರವಾದ ಭವ್ಯವಾದ ಮನೆ, ಹಿರಿಯರು ಕಟ್ಟಿಸಿದ್ದ ಮನೆ. ಇಂಥ ಮನೆ ನೋಡ್ಲಿಕ್ಕೆ ಸಿಗೋದಿಲ್ರಿ, ತಮಗೆಲ್ಲ ಗೊತ್ತಿರೋ ನೋಡ್ಲಿಕ್ಕೆ ಸಿಗೋದಲ್ಲ. ಅವಾಗೆಲ್ಲ ನಾವು ಸಣ್ಣ ಆಡೋದಕ್ಕೆ ಬಸಪ್ಪ ಅಬ್ಬಿಗೇರು ಮನೆಯದು ಅಂತ ಹೊರಗಿಂದ ಹೋಗ್ತಿದ್ರು, ಹಂಗೆ ಹಾಸಿ. ಬಸಪ್ಪ ಅಬ್ಬಿಗೆ ಒಂದು ಆಸ್ಪತ್ರೆ ಇಲ್ಲೇ ಇತ್ತು ಅವಾಗ. ಬಸಪ್ಪ ಅಬ್ಬಿಗೇರು ಸಣ್ಣವರಿದ್ದಾಗ ಭಾಳ ದೊಡ್ಡ ಹೆಸರು ಬಸಪ್ಪ ಅಬ್ಬಿಗೇರಿ ಅವ್ರದ್ದು, ಬಸಪ್ಪ ಬಳ್ಳಾರಿ ಅವರು ನಮ್ಮ ಮುತ್ತಜ್ಜ, ಆಮೇಲೆ ಬಸಪ್ಪ ಭೂಮರೆಡ್ಡಿ ಅವರು. ಈ 3 ಬಸಪ್ಪಗಳು ಬಹಳಷ್ಟು ಹೆಸರುವಾಸಿ ಗದಗಿನಲ್ಲಿ, ಬಹಳ ಹೆಸರುವಾಸಿ. 3 ಬಸಪ್ಪನವರು, 3 ಮಂದಿ ಬಸಪ್ಪನವರು ಸಾಕಷ್ಟು ಕೆಲಸವನ್ನು ಮಾಡಿದರು, ಸಾಕಷ್ಟು ತಮ್ಮ ವೃತ್ತಿಯಿಂದ ದುಡ್ಡನ್ನು ಗಳಿಸಿದರು ಸಹಿತ. ಮತ್ತು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿದರು. 3 ಜನರು ನಾವು ಯಾವಾಗಲೂ ಋಣಿಯಾಗಿರಲೇಬೇಕು. ಗದಗಿನ ಜನತೆ 3 ಜನರಿಗೆ ಋಣಿಯಾಗಿರಲೇಬೇಕು. ಆಮೇಲೆ ವೈದ್ಯರ ದಿನಾಚರಣೆ ಬಗ್ಗೆ ಒಂದು 2 ಮಾತನ್ನು ಹೇಳ್ತೇನೆ. ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ನಾವೆಂದರೆ, ಒಬ್ಬ ಮಹಾನುಭಾವರು ಇದ್ದರು, ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅಂತ ಹೇಳಿ ಕಲ್ಕತ್ತಾದಲ್ಲಿದ್ದರು. 1880 ಅವರು ಜನನ ಆಯಿತು. ಪಾಟ್ನಾದಲ್ಲಿ, ಕಲ್ಕತ್ತಾದಲ್ಲಿ ಪದವಿ ಮುಗಿಸಿದರು, MBBS ಪದವಿ ಮುಗಿಸಿದರು. ಆಮೇಲೆ ಮಹಾತ್ಮ ಗಾಂಧೀಜಿಯವರ ಸಂಬಂಧ ಅವರಿಗೆ ಬಂತು. ಅವಾಗ ಅಗದಿ ನಿಕಟವರ್ತಿಗಳಾದರು. ಇವರು ಬ್ರಹ್ಮಚಾರಿಗಳು, ಮದುವೆ ಆಗಲಿಲ್ಲ. ಅದಾದ ಮೇಲೆ ರಾಜಕೀಯ ಅವರನ್ನು ಸೆಳೆಯಿತು. ತಮ್ಮ ಪ್ರಾಕ್ಟೀಸ್ನಲ್ಲಿ ಸಹಿತ ರಾಜಕೀಯವನ್ನು ಅವರು ಗಾಂಧೀಜಿಯವರ ಆದೇಶದ ಮೇರೆಗೆ ರಾಜಕೀಯಕ್ಕೆ ಬಂದರು. ಅಷ್ಟೇ ಅಲ್ಲ, ಸಾಕಷ್ಟು ನಷ್ಟಗಳು ಅನುಭವಿಸಿದ್ರು, ನೋವನ್ನು ಅನುಭವಿಸಿದ್ರು. ಬ್ರಿಟಿಷರ ಕಾಲ ಅವಾಗ ಇವರನ್ನು ಜೈಲಿನಲ್ಲಿ ಹಾಕಿದರು. ಸ್ವಾತಂತ್ರ್ಯ ಹೋರಾಟಗಾರರು ಅನೇಕ ವರ್ಷಗಳು ಜೈಲಿನಲ್ಲಿದ್ದರು. ಜೈಲಿನಿಂದ ಹೊರಗೆ ಬಂದ ಮೇಲೆ ಮತ್ತೆ ಸಕ್ರಿಯವಾಗಿ ರಾಜಕೀಯದಲ್ಲಿದ್ದರು ಪಶ್ಚಿಮ ಬಂಗಾಳದಲ್ಲಿ. ತದನಂತರ ಸುಮಾರು ವರ್ಷಗಳ ಕಾಲ ರಾಜಕೀಯದಲ್ಲಿ ಅವರು ಕೆಲಸ ಮಾಡಿದ ಮೇಲೆ ಕಲ್ಕತ್ತಾದ ಮೇಯರ್ ಆದರು. ಅನೇಕ ವರ್ಷ ಕಲ್ಕತ್ತಾದ ಮೇಯರ್ ಆದರು. ಆದರೆ ತಮ್ಮ ಪ್ರಾಕ್ಟೀಸನ್ನು ಅವರು ಬಿಡಲಿಲ್ಲ. ಎಷ್ಟೇ ಕಷ್ಟ ಬಂದರು, ಜೈಲು ಹಾಕಿದ್ರು, ಏನಾದ್ರು ಮಾಡಿದ್ರು ಅವರಿಗೆ ಬ್ರಿಟಿಷರು. ಕಲ್ಕತ್ತಾದ ಮೇಯರ್ ಆದರು.
ಆಮೇಲೆ ಅವರ ಸಮಾಜ ಸೇವೆಯನ್ನು ಪರಿಗಣಿಸಿ ವೈಸ್ ಚಾನ್ಸಲರ್ ಆದರು, ಕಲ್ಕತ್ತಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದರು. ಆಮೇಲೆ ವೈಸ್ ಚಾನ್ಸಲರ್ ಆದಮೇಲೆ ಮುಖ್ಯಮಂತ್ರಿ ಆದರು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದರು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 14 ವರ್ಷ ದುಡಿದ್ರು ಅವರು. 14 ವರ್ಷ ಅದರ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದರೂ ಸಹಿತ ದಿನಾಲು 2 ಗಂಟೆ ರೋಗಿಗಳಿಗೆ ಮೀಸಲಿಟ್ಟಿದ್ರು. ದಿನಾಲು 2 ಗಂಟೆ 2 ತಾಸು ರೋಗಿಗಳ ಸಲುವಾಗಿ, ಎಷ್ಟ ಕೆಲಸ ಇಲ್ಲ ಅವರು, ಇವರಿಗೆ ಸಲುವಾಗಿ ಮೀಸಲಿಟ್ಟಿದ್ರು. ಅಷ್ಟೊಂದು ಇದು ಆದ ಮೇಲೆ ಬ್ರಿಟಿಷರು ಸಹಿತ ಅವ್ರನ್ನ ಬಹಳಷ್ಟು ತೊಂದರೆ ಕೊಟ್ಟರು, ಅವರಿಗೆ ಬಹಳಷ್ಟು ತೊಂದರೆ ಕೊಟ್ಟರು ಬ್ರಿಟಿಷರು. ಆಮೇಲೆ ಅವರು IMA ಅವರೇ ಸ್ಥಾಪನೆ ಮಾಡಿದ್ರು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದ್ದೇ ಅವರೇ. IMA, ಈಗ ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಭಾರತೀಯ ವೈದ್ಯಕೀಯ ಸಂಸ್ಥೆ, ಅವರೇ ಸ್ಥಾಪನೆ ಮಾಡಿದರು 1928ರಲ್ಲಿ. ಆಮೇಲೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಿದರು. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ಯಾಕಂದರೆ ಅದರಿಂದ ಸ್ಥಾಪನೆ ಮಾಡಿದರು. ಅದಾದ ಮೇಲೆ ಅನೇಕ ವರ್ಷಗಳವರೆಗೆ ತಾವು ಚೀಫ್ ಮಿನಿಸ್ಟರ್ ಇದ್ದಾಗಲೂ ಸಹಿತ ರೋಗಿಗಳನ್ನ ಅವರ ಸೇವೆಯನ್ನು ಎಂದೂ ಬಿಡಲಿಲ್ಲ. ಕೆಲವರು ಹೇಳ್ತಿದ್ರು, ಇಷ್ಟೆಲ್ಲ ಕಷ್ಟಪಡ್ತಿದ್ರಿ, ಯಾಕೆ ಇದು ಮಾಡ್ತಾಯಿದ್ದೀರಿ ಅಂಥೇಳಿ. ಹೀಗೆ ಮಾಡ್ತಾ ಮಾಡ್ತಾ ವೈದ್ಯರಿಗೆ ಒಂದು ಮಾದರಿ ಆದರು. ಅವರ ಹೆಸರಿನಲ್ಲಿ ಇವತ್ತು ವೈದ್ಯ ದಿನಾಚರಣೆ ಮಾಡ್ತಾ ಇದ್ದೀವಿ. ಜುಲೈ ಫಸ್ಟ್ ವೈದ್ಯ ದಿನಾಚರಣೆ. ಆ ಮಹಾನುಭಾವನಿಗೆ ನಮ್ಮ ಸ್ಮರಣೆಗಳನ್ನು ಸಲ್ಲಿಸಲಿಕ್ಕೆ, ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಒಂದು ವೈದ್ಯ ದಿನಾಚರಣೆ ಮಾಡ್ತೇವೆ ಜುಲೈ 1. ಆಗ ಇನ್ನೊಂದು ಏನು ಕಾಕತಾಳೀಯ ಅಂದರೆ, ಅವರು ಹುಟ್ಟಿದ್ದು 1 ಜುಲೈ 1988 ಎಕ್ಸ್ಪೈರ್ಡ್ ಆಗಿದ್ದು. ಅಷ್ಟೇ ಅಲ್ಲ, ಅವರು ನಿಧನರಾಗಿದ್ದು ಸಹಿತ 1 ಜುಲೈ 1962 ನಿಧನರಾಗಿದ್ದು. ಎಷ್ಟೊಂದು ಕಾಕತಾಳೀಯ ನೋಡಿ. ಅದೇನಾಗಿತ್ತು ಅವರಿಗೆ ಅಂದರೆ, ವೈದ್ಯರ ಸೇವೆ ಮಾಡಿ ಮಾಡಿ ಅವರಿಗೆ ಪುಪ್ಪಸದ ರೋಗ ಬಂದಿತ್ತು. ಪುಪ್ಪಸದ ರೋಗ ಸಾಕಷ್ಟು ದಿವಸಗಳು ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರು. ಪುಪ್ಪಸದ ರೋಗ ಬಂದಿತ್ತು. ಜನರು ಅವರಿಗೆ ಬಹಳ ಅಭಿಮಾನದಿಂದ ಬಂದರು. ಇವತ್ತು ಅವರ ಬರ್ತ್ಡೇ ಇದೆ, ಅವರಿಗೆ ನಾವು ಅಭಿನಂದನೆ ಸಲ್ಲಿಸೋಣ, ಸತ್ಕಾರ ಮಾಡೋಣ ಅಂತ ಬಂದರು. ಅವತ್ತು 1 ಜುಲೈ 1962 ಬಹಳ ಅಭಿಮಾನ, ಬಹಳ ದೊಡ್ಡ ಜನಜಂಗುಳಿ ಬಂದಿತ್ತು ಅವತ್ತು, ಜನಜಂಗುಳಿ. ಆದರೆ ಅವರು ಇರಲಿಲ್ಲ. ಅವತ್ತೇ 1 ತಾಸು ಮೊದಲು ಅವರು ನಿಧನರಾಗಿಬಿಟ್ಟಿದ್ರು. ಯಾರು ಸನ್ಮಾನ ಮಾಡಲಿಕ್ಕೆ ಅಂತ ಬಂದಿದ್ರು, ಅವರ ನಿಧನದಲ್ಲಿ ಇದನ್ನು ಮಾಡೋ ಅವರನ್ನು ಅವ್ರ ಫಿನರಲ್ ಮಾಡಬೇಕಾಗುವ ಒಂದು ಪ್ರಸಂಗ ಬಂತು ಜನರಿಗೆ. ಒಂದು ಬಹಳ ದುಃಖದ ವಿಷಯ. ಆದರೂ ಸಹಿತ ವೈದ್ಯ ಲೋಕದಲ್ಲಿ ಅಮರರಾಗಿದ್ದಾರೆ. ಅವರಿಗೆ ವೈದ್ಯ ಲೋಕದ ಅಮರರವರು. ಅವರಿಗೆ ಭಾರತ ಅಂತ ಪ್ರಶಸ್ತಿ ಸಹಿತ ಬಂತು, ಎಷ್ಟೋ ಪ್ರಶಸ್ತಿಗಳು ಬಂದವು. ಮತ್ತು ಅವರ ಹೆಸರಿನಲ್ಲಿ BC ರಾಯ್ ಅವಾರ್ಡ್ ಅಂತ ಕೊಡ್ತಾ ಇದ್ದೇವೆ ಇವಾಗಲೂ ಸಹಿತ. BC ರಾಯ್ ಅವಾರ್ಡ್ ಅದು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ, ರಾಷ್ಟ್ರಪತಿಯವರು ಕೊಡ್ತಾ ಇದ್ದಾರೆ ಆ ಒಂದು ಅವಾರ್ಡನ್ನು. ಅದಕ್ಕೆ ಈ ದೇಶ ಒಬ್ಬ ಮಹಾನುಭಾವನ ಹೆಸರಲ್ಲಿ ವೈದ್ಯರ ದಿನಾಚರಣೆ ನಡೀತಾ ಇದೆ ಅಂತ ನಮಗೆಲ್ಲ ಫೀಲ್ ಅಂತ ಹೇಳ್ತಾ ಇದ್ದೇನೆ. ಮತ್ತು ಹೆಚ್ಚಿಗೆ ವೇಳೆ ಅಂತ ತಗೊಳ್ಳೋದಿಲ್ಲ. ವಿಷಯ ಭಾಳ ವಿಶೇಷ. ಸಂತೋಷ. ಇಲ್ಲಿ ಬಂದ ಮೇಲೆ ಸವಿ ನೆನಪುಗಳು ನಮಗೆಲ್ಲ ಇವೆಲ್ಲ ಸವಿ ನೆನಪುಗಳು ತೋರಿಸಿದ್ರೆ ನಮಗೆ ಕೊಳ್ಕೊಂಡು. ಅದಕ್ಕೆ ಸ್ವಲ್ಪ ಮುಜುಗರ ಆಯ್ತು ನನಗೆ. ಯಾಕೆ ನಮ್ಗೆ ಯಾಕೆ ಸನ್ಮಾನ ಬೇಡ್ರಿ, ಸನ್ಮಾನ ಮಾಡಿದ್ರೆ ಮುಜುಗರ ಆಗುತ್ತೆ ನನಗೆ. ಯಾಕೆ ನಮ್ಮ ಕೆಲಸ ನಾವು ಮಾಡ್ತಿರ್ತೀವಿ, ಏನು ನಮ್ಮ ಡ್ಯೂಟಿನೇ ಇದೆ. ನಾವು ವೈದ್ಯರಿಗೆ, ಪೇಷಂಟಿಗೆ ನಾವು ಹೆಲ್ಪ್ ಮಾಡಲೇಬೇಕು. ಇಟ್ ಈಸ್ ಅವರ್ ಡ್ಯೂಟಿ, ಸೇವಾ. ಇದೇನು ನಾವು ದೊಡ್ಡ ಕೆಲಸ ಇಲ್ಲ, ಸೇವಾ ಇದೇನು ದೊಡ್ಡ ಕೆಲಸ ಅಲ್ಲ. ಅವರು ಸಹಿತ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಪತ್ರಿಕಾರಂಗನೂ ಸಹಿತ ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಎಲ್ಲ ಒಂದೇ, ನಾವು ಮಾಡೋದು ಒಂದೇ ನಾಣ್ಯದ 2 ಮುಖಗಳು ಇದ್ದಂಗೆ ನಾವು. ಅದಕ್ಕೆ ಆ ದೇಶದಲ್ಲಿ ಇಲ್ಲಿ ನಾನು ಕರೆದು ಸನ್ಮಾನ ಮಾಡಿದ್ದಕ್ಕೆ ನಾನು ತುಂಬ ಹೃದಯದ ಕೃತಜ್ಞತೆಗಳು ಸಲ್ಲಿಸ್ತೇನೆ. ಈ ಕಿತ್ತೂರು ಕರ್ನಾಟಕ ದಿನಪತ್ರಿಕೆ ಪ್ರಾದೇಶಿಕ ಅಲ್ಲ, ಇನ್ನೂ ಹೆಚ್ಚಾಗಿ ಬೆಳೀಬೇಕು. ಈ ರಾಜ್ಯದ ತುಂಬೆಲ್ಲ ಅಷ್ಟೇ ಅಲ್ಲ, ದೇಶದ ತುಂಬೆಲ್ಲ ಆಗಲಿ ಮುಂದೆ ಬರುವ ದಿನಗಳಲ್ಲಿ. ಅವರೆಲ್ಲ ಮಾಡಲಿ, ನಮ್ಮ ಪುನರ್ವರೆಲ್ಲ ಮಾಡಲಿ. ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಮಾತಿಗೆ ವಿರಾಮ. ಪತ್ರಿಕಾ ದಿನಾಚರಣೆಯ ಹಾಗೂ ವೈದ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ
ಈ ಜಂಟಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಪಾದಕರು ಮಾರ್ಗದರ್ಶಕರು ಆದಂತಹ ಮಂಜುನಾಥ್ ಬಸಪ್ಪ ಅಬ್ಬಿಗೇರಿ ಅವರೇ, ಈ ನಾಡಿನ ಪ್ರಸಿದ್ಧ ವೈದ್ಯರು ಮಾತೋಶ್ರೀ ಪೂಜನೀಯ ಶಾಂತಾಬಾಯಿ ಅವರೇ, ಹಾಗೆ ಈ ನಾಡಿನ ಪ್ರಸಿದ್ಧ ವೈದ್ಯರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವೈದ್ಯಕೀಯ ಕ್ಷೇತ್ರವನ್ನು ಪ್ರತಿನಿಧಿಸಿ ಪದಾಧಿಕಾರಿಗಳಾದಂಥವರು ಡಾಕ್ಟರ್ ರಾಜಶೇಖರ್ ಬಳ್ಳಾರಿ ಅವರೇ, ಹಾಗೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದಂಥ ಸಾಹಿತಿಗಳಾದಂಥ ಡಿ.ವಿ. ಬಡ್ಗೇರ್ ಸರ್ ಅವರೇ, ನಮ್ಮ ಗುರುಗಳು ಮಾರ್ಗದರ್ಶಕರು ಆದಂಥ ಶ್ರೀ ಎಂ.ಜಿ. ಕುಲಕರ್ಣಿ ಸರ್ ಅವರೇ, ಹಾಗೂ ಇವತ್ತಿನ ಈ ಔಚಿತ್ಯಪೂರ್ಣ ಚಿಕ್ಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಗುರು ಹಿರಿಯರೇ, ಸ್ನೇಹಿತರೆ, ದಿನ ಜೊತೆಗೆ ವೈದ್ಯ ದಿನ, ಇವೆರಡು ದಿನಗಳು ಇವೆರಡು ಆಚರಣೆಗಳು ಸಮಾಜದ ಎರಡು ಬಹುಮುಖ್ಯ ಕಣ್ಣುಗಳು ಇದ್ದ ಹಾಗೆ. ಆರೋಗ್ಯ ಸೇವೆಯನ್ನ ವೈದ್ಯಕೀಯ ಕ್ಷೇತ್ರ ನೀಡಿದ್ರೆ ಸಮಾಜಕ್ಕೆ ಚಿಕಿತ್ಸೆಯನ್ನು ನೀಡುವಂತಹ ಸೇವೆಯನ್ನ ನಮ್ಮ ಪತ್ರಿಕಾರಂಗ ನೀಡ್ತಾ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇವತ್ತು ವ್ಯಾಪಕ ಮಟ್ಟದಲ್ಲಿ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡು ಹೇಗೆ ವ್ಯವಸ್ಥೆ ದೊಡ್ಡದಾಗ್ತಾ ಇದೆ, ಹಾಗೆ ಪತ್ರಿಕಾ ಕ್ಷೇತ್ರ ಕೂಡ ದೊಡ್ಡದಾಗಿ ಈ ಸಮಾಜಕ್ಕೆ ತನ್ನದೇ ಆದಂತ ಕೊಡುಗೆಯನ್ನ ಸೇವೆಯನ್ನ ನೀಡ್ತಾ ಇದೆ. ನಾನು ಇವತ್ತು ನನ್ನ ಸನ್ಮಾನದ ನಿಮಿತ್ತ ಎರಡು ಮಾತು ಹೇಳಬೇಕು ಅನ್ನಿಸ್ತದೆ. ಕಾರಣ ಇಷ್ಟ, ನಾನು ನೆರೆಗಲ್ಲಿಂದ ಹಲವು ಕಾರ್ಯಕ್ರಮಗಳು ಮತ್ತು ಅಲ್ಲಿನ ಚಟುವಟಿಕೆಗಳ ಬಗ್ಗೆ ವರದಿಗಳನ್ನು ಮಾಡ್ತಾ ಇದ್ದೆ. ಗದಗಿಗೆ ಯಾವುದು ಇಂಥದೇ ಪತ್ರಿಕೆಗೆ ಅಂತ ಇರಲಿಲ್ಲ, ಎಲ್ಲ ಪತ್ರಿಕೆಗೂ ಕಳಿಸ್ತಾ ಇದ್ದೆ. ನವೋದಯ, ನಾಗರಿಕ, ಹೀಗೆ. ಜೊತೆಗೆ ಗ್ರಾಮ ಪುರೋಹಿತ್ ಅಂತೇಳಿ ಅಲ್ಲಿ ಸಂಯುಕ್ತ ಕರ್ನಾಟಕ ವರದಿಗಾರರಿದ್ರು, ಅವ್ರ ಮೂಲಕ ಸಂಯುಕ್ತದೊಳಗೂ ಕೂಡ ನಮ್ಮ ವರದಿಗಳು ಬರ್ತಾ ಇದ್ವು. ಅನಂತರ ನಾನು ಗದಗ್ ಶಿಫ್ಟ್ ಆದ್ಮೇಲೆ ಮೊದಲು ನನಗೆ ಅವಕಾಶ ನೀಡಿದವರು ಅಜಿತ್ ಹೊಂಬಾಳೆ ಅವರು ನಾಗರಿಕ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಒಂದಿಷ್ಟು ದಿವಸಗಳ ನಂತರ ಅಬ್ಬಿಗೇರಿ ಸರ್ ಅವರು ನನಗೆ ಕರೆ ಮಾಡಿದರು. ಮೊದಲಿಂದನೂ ಅವರ ಸಂಪರ್ಕ, ಕಾರಣ ಇಷ್ಟ, ಅವರು ರಾಜಕೀಯದೊಳಗಿದ್ರು, MLC ಚುನಾವಣೆಗೆ ನಿಂತಿದ್ರು. ಅವ್ರು MLC ಚುನಾವಣೆಗೆ ನಿಂತ ನಾನು ನೆರೆಗಲ್ ಪಟ್ಟಣ ಪಂಚಾಯತಿ ಮೆಂಬರ್ ಆಗಿದ್ದೆ. ಆಗ ನಮ್ಮ ಊರಿಗೆ ಅವರು ಸದಸ್ಯರ ಮತಗಳಿಗಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ, ಪ್ರಹ್ಲಾದ್ ಜೋಶಿ ಅವ್ರನ್ನ, ಮತ್ತೆ ಉಳಿದಂತೆ ಕಳಕಪ್ಪ ಬಂಡಿ ಅವ್ರನ್ನ ಹಾಗೂ ಹಿರಿಯ ನಾಯಕರ ಕರ್ಕೊಂಡು ಬಂದಿದ್ರು. ಅವಾಗ ನಾವೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಂತು ಆ ಚುನಾವಣೆಯನ್ನ ನಾವು ಮಾಡಿದ್ವಿ. ಅನಂತರ ಆ ಸಂಪರ್ಕದ ಮೇಲೆ ಅವರು ಪತ್ರಿಕೆ ಮಾಡ್ತೀನಿ ಅಂದಾಗ ನನ್ನನ್ನು ನೆನೆಸ್ಕೊಂಡು ಎಂ.ಜಿ. ಕುಲಕರ್ಣಿ ಸರ್ ಅವರು ಕೂಡಿ ನಾನು ಕರೆದು ಮಾತಾಡಿ ನನಗೆ ಕಿತ್ತೂರು ಕರ್ನಾಟಕಕ್ಕೆ ಬಾ ಅಂದ್ರು. ನಾನು ನಾಗರಿಕ ಬಿಟ್ಟು ಕಿತ್ತೂರು ಕರ್ನಾಟಕ ಪತ್ರಿಕೆಗೆ ಬಂದೆ. ಪತ್ರಿಕೆ ಆರಂಭ ಆಗೋಕ್ಕಿಂತ ಮೊದಲು 1 ತಿಂಗಳಿಂದ ಮೊದಲಿಂದನೂ ನಾನು ಈ ಪತ್ರಿಕೆಯಲ್ಲಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಮಧ್ಯ ಸಾಕಷ್ಟು ವಿಚಾರಗಳೊಳಗೆ ಅವರು ನಮಗೆ ಮಾರ್ಗದರ್ಶನ, ಎಂ.ಜಿ. ಕುಲಕರ್ಣಿ ಸರ್ ಅವರು ಕೆಲವು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬರಿಬೇಕಾಗಿ ಬಂದಾಗ, ಇಂತಿಂತ ಸಮಸ್ಯೆಗಳದಾವ, ನೀವು ನೋಡ್ರಿ, ಅವುಗಳ ಬಗ್ಗೆ ಬೆಳಕು ಚೆಲ್ರಿ, ಬರೀರಿ, ಹಿಂಗಂತ ತಿಳ್ಕೊಂಡು ಸಾಕಷ್ಟು ಬರೀತಾ ಬಂದ್ವಿ. ಸಾಕಷ್ಟು ವರದಿಗಳಿಗೆ ಇಲ್ಲಿನ ಸ್ಥಳೀಯ ವ್ಯವಸ್ಥೆ ಆಗಿರ್ಬೋದು, ಅಥವಾ ಜಿಲ್ಲಾ ಮಟ್ಟದ ಜಿಲ್ಲಾಡಳಿತ ಆಗಿರ್ಬೋದು, ರಾಜ್ಯ ಮಟ್ಟದ ಆಡಳಿತ ಆಗಿರ್ಬೋದು ಕೂಡ ಕಿತ್ತೂರು ಕರ್ನಾಟಕ ಪತ್ರಿಕೆ ಆ ಸಮಸ್ಯೆಗಳಿಗೆ ಬೆಳಕಾಗಿ, ಧ್ವನಿಯಾಗಿ ಕೆಲಸ ಮಾಡಿದ್ದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಅದಕ್ಕೆ ಕಾರಣ ಇಷ್ಟ, ಸರ್ ಅಂತವ್ರ ಮಾರ್ಗದರ್ಶನ ನಮಗ್ ಬರೀಲಿಕ್ಕೆ ಸಹಾಯ ಮಾಡ್ತು. ಆಮೇಲೆ ಮಧ್ಯ ನಾನು ಒಂದು 6 ತಿಂಗಳು ಪ್ರಜಾವಾಣಿಗೆ ಹೋಗ್ಬೇಕಾಗಿ ಬಂತು. ಅವಾಗ ಸರ್ ನಾನು ಹಿಂಗೆ ಹೋಗ್ತೀನಿ ಅಂದೆ. ಹೋಗು, ನಿನಗೆ ಎಲ್ಲಿ ಕಲಿಯಕ್ಕೆ ಅವಕಾಶ ಐತಿ ಅಲ್ಲಿ ಹೋಗು, ಕಲಿ, ಮತ್ತೆ ನೀನು ಬರ್ಬೇಕಂದಾಗ ಬಾ ನೀನು. 6 ತಿಂಗಳು ನಾನು ಪ್ರಜಾವಾಣಿ ಒಳಗೆ ಕೆಲಸ ಮಾಡಿದೆ. ಅದಾದ ನಂತರ ಮತ್ತೆ 2 ವರ್ಷ ಆದ್ಮೇಲೆ ಈ ಸಂಜೆ ಪೇಪರ್ಗೆ ಹುಬ್ಬಳ್ಳಿಗೆ ಸ್ಥಾನಿಕ ಸಂಪಾದಕನಾಗಿ ಕೆಲಸ ಮಾಡೋ ಒಂದು ಅವಕಾಶ ಬಂತು. ಸರ್ ಹಿಂಗೈತ್ರಿ ಅಂದೆ. ಅವಾಗೂ ಹೋಗಂದ್ರು ಅವರು. ನನಗೆ ಬೇಡ ಅಂತ ಹೇಳಿಲ್ಲ ಅವರು. ಹೋಗು, ನಿನ್ಗೆ ಎಲ್ಲಿ ಹೋಗಿ ಕೆಲಸ ಮಾಡಕ್ಕೆ ಇಷ್ಟ ಐತಿ, ಹೋಗು, ಕಲಿ, ನಿನ್ಗೆ ಯಾವಾಗ ಬರ್ಬೇಕು ಅನ್ಸುತ್ತ ಬಾ, ನೀನ್ ಯಾವಾಗ ಬಂದ್ರು ಈ ಪತ್ರಿಕೆ ಬಾಗಿಲು ನಿನಗೆ ತೆರೆದಿರ್ತೈತಿ ಅಂತ. ಹಾಗಾಗಿ ನಾನು ಮತ್ತೆ ಅಲ್ಲಿ 1.5 ವರ್ಷಗಳ ಕಾಲ ಈ ಸಂಜೆಯ ಸ್ಥಾನಿಕ ಸಂಪಾದಕನಾಗಿ ಕೆಲಸ ಮಾಡಿ, ಅನಂತರ ನನಗೆ ಟ್ರಾವೆಲಿಂಗ್ ಪ್ರಾಬ್ಲಮ್ ಆಗಿ ಹುಬ್ಳಿ ಒಳಗಿರ್ಬೇಕಾಯ್ತು. ಅದಾಗಲಾರದ ಕಾರಣಕ್ಕೆ ನಾನು ವಾಪಸ್ ಮತ್ತೆ ಬಂದೆ. ಈಗ ಇಲ್ಲಿವರೆಗೂ ನನಗೆ ಇವತ್ತಿಗೂ ಕೂಡ
ಅವರು ಮತ್ತೆ ಎಂ ಜಿ ಕುಲಕರ್ಣಿ ಸರ್ ಅವರ ಮಾರ್ಗದರ್ಶನದೊಳಗ ಈ ಪತ್ರಿಕಾ ರಂಗದೊಳಗ ಸೇವೆ ಮಾಡುವಂತ ಒಂದು ಅಮೂಲ್ಯ ಅವಕಾಶ. ಇಲ್ಲಿ ಪತ್ರಿಕೆ ಮೂಲಾಗ್ರವಾಗಿ ಹೇಳ್ಬೇಕಂದ್ರ ಪತ್ರಿಕೆ ನಡೆಸೋದು ಇವತ್ತು ಬಹಳ ಕಷ್ಟ. ಹೆಂಗ ಅಂತಂದ್ರ ಮೊದಲಿನ ಹಾಗೆ ಇವತ್ತು ಸಮಾಜದ ಸಪೋರ್ಟ್ ಪತ್ರಿಕೆಗಳಿಗೆ ಇಲ್ಲ. ಸಾಕಷ್ಟು ಪ್ರಮಾಣದೊಳಗೆ ಜಾಹೀರಾತುಗಳ ಕೊರತೆಯನ್ನ ಪತ್ರಿಕೆಗಳು ಎದುರಿಸ್ತಾ ಇದಾವೆ. ಇಂಥ ಸಂದರ್ಭದೊಳಗೂ ಕೂಡ ಪತ್ರಿಕೆಗಳನ್ನು ನಡೆಸೋದು ಅಂದ್ರ ಅದು ಬರೀ ಸರ್ಕಾರ ಕೊಡೋ ಜಾಹೀರಾತುಗಳ ಮೇಲೆ ನಡೆಸ್ತೀನಿ ಅಂದ್ರ ಅಷ್ಟೊಂದು ಸಾಧ್ಯತೆಗಳು ಕಡಿಮೆ. ಅಂಥದ್ರೊಳಗೂ ಮತ್ತೆ ಅವರು ಯಾವುದೇ ತೊಂದರೆಗಳು ಇರಲಾರ್ದ ಹಾಗೆ ಸುಮಾರು ಅಗತ್ಯಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಇದ್ರೂ ಕೂಡ ಎಲ್ಲರನ್ನು ಸಂಭಾಳಿಸಿಕೊಂಡು ಅವ್ರು ಎಲ್ಲರನ್ನು ಪೋಷಿಸಿಕೊಂಡು ಮತ್ತೆ ಅವ್ರು ಯಾವ ಸಿಬ್ಬಂದಿ ಅನ್ನೋ ದೃಷ್ಟಿ ಒಳಗೆ ಇವತ್ತಿಗೂ ನೋಡಿಲ್ಲ, ಬಹುಶಃ ನೋಡೋದು ಇಲ್ಲ ಅವರು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಫ್ಯಾಮಿಲಿ ಮೆಂಬರ್ ಅನ್ನೋ ತರ ನಮ್ಮನ್ನ ಟ್ರೀಟ್ ಮಾಡ್ತಾರ. ತಮ್ಮ ಈಕ್ವಲ್ ಆಗಿ ನಮ್ಮನ್ನ ಎಲ್ಲಿ ಹೋದ್ರು ತಮ್ಮ ಜೊತೆಗೆ ತಾವು ಹೆಂಗಿರ್ತಾರೆ ನಮ್ಮನ್ನು ಹಂಗ ಇರುವಂತ ಒಂದು ವ್ಯವಸ್ಥೆ ಒಳಗೆ ಪ್ರತಿಯೊಬ್ಬರು ಮತ್ತೆ ನಲಿವು ನೋವುಗಳೊಳಗೂ ಅವ್ರು ಭಾಗಿಯಾಗ್ತಾರೆ. ಮುಖ್ಯವಾಗಿ ಬರೀ ಕೆಲಸದ ಪೂರ್ತಿ ಸಂಬಂಧ ಮಾತ್ರ ಈ ಕಿತ್ತೂರು ಕರ್ನಾಟಕ ಪತ್ರಿಕೆ ಒಳಗೆ ಅವರು ಇಟ್ಕೊಂಡಿಲ್ಲ. ಪ್ರತಿಯೊಬ್ಬ ಸ್ಟಾಫ್ಗೂ ಕೂಡ ಅವ್ರ ಯಾವುದೇ ಸಂತೋಷ ದುಃಖ ಯಾವುದೇ ಸಂದರ್ಭ ಇರಲಿ ಅವ್ರಿಗೆ ಸಹಾಯ ಸಹಕಾರ ಮಾಡಿಕೊಂಡು ಅನೇಕ ಜನರಿಗೆ ಆರೋಗ್ಯ ತೊಂದರೆಗಳು ಬಂದಾಗ ಯಾವುದೇ ನಮ್ಮ ಪತ್ರಕರ್ತರಿಗೆ ಸರ್ಕಾರದಿಂದ ಮೋಸ್ಟ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಲಾಂಚ್ ಮಾಡ್ಯಾರ 5 ಲಕ್ಷ ರೂಪಾಯಿನ ಆರೋಗ್ಯ ಚಿಕಿತ್ಸಾ ವೆಚ್ಚ ಭರಿಸ್ತೀವಿ ಅಂತ ತಿಳ್ಕೊಂಡು ಅದೇನು ಅಫಿಲಿಯೇಟೆಡ್ ಇದ್ದ ಆಸ್ಪತ್ರೆಗಳೊಳಗೆ 5 ಲಕ್ಷದವರೆಗೂ ನಾವು ಪತ್ರಕರ್ತರು ಮತ್ತೆ ಫ್ಯಾಮಿಲಿ ಅವರು ಚಿಕಿತ್ಸೆ ಪಡಿಬಹುದು ಅನ್ನುವಂಥದ್ದನ್ನು ಇವತ್ತು ಲಾಂಚ್ ಮಾಡ್ಯಾರ. ಮತ್ತೆ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ನು ಇವತ್ತು ಲಾಂಚ್ ಮಾಡ್ಯಾರ. ಬಟ್ ಇಲ್ಲಿವರೆಗೂ ಏನೂ ಇದ್ದಿಲ್ಲ. ನಾವು ಇವತ್ತು ಯಾವ ದವಾಖಾನಿಗೆ ಹೋದ್ರು ನಾವು ಪೇ ಮಾಡೇ ಟ್ರೀಟ್ಮೆಂಟ್ ತಗೋಬೇಕು ಆತಿರೋ ಒಂದು ವ್ಯವಸ್ಥೆ ಇತ್ತು. ಇಂಥವೆಲ್ಲ ವ್ಯವಸ್ಥೆಗಳು ಬರ್ಲಿಕ್ಕೆ ಅದಕ್ಕೂ ಅವ್ರ ಹೋರಾಟ ಕಾರಣ ಐತಿ. ಹೆಂಗಂದ್ರೆ ಅವರು ಸಂಪಾದಕರ ಸಂಘ ಮತ್ತೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಇವೆರಡು ಸಂಘಗಳು ಸರ್ಕಾರದ ಗಮನಗಳನ್ನ ಪತ್ರಕರ್ತರ ಒಂದು ಹಿತದೃಷ್ಟಿಯಿಂದ ಅವರು ಧ್ವನಿಯಾಗಿ ಅಲ್ಲಿ ನಮ್ಮ ಪ್ರತಿನಿಧಿಗಳಾಗಿ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಕೂಡ ಮಾಡ್ಯಾರ. ನಾನು ಇನ್ನೂ ಅವ್ರಿಗೆ ಮನವಿ ಮಾಡ್ಕೋತೀನಿ, ಸಾಕಷ್ಟು ನಮ್ಮ ಕಾರ್ಯನಿರತ ಸಂಪಾದಕರ ಸಂಘದ ರಾಜ್ಯ ಉಪಾಧ್ಯಕ್ಷರು ಇರೋದ್ರಿಂದ ನೀವು ಪತ್ರಕರ್ತರಿಗೆ ಈಗಿರುವಂತ ವೇತನಗಳು ಬಹಳ ಕಡಿಮೆ ಅವ ಇಡೀ ರಾಜ್ಯಾದ್ಯಂತ. ಇವರಿಗೆ ಸರ್ಕಾರದಿಂದ ಕೂಡ ಏನಾದ್ರೂ ಒಂದ್ ಸ್ವಲ್ಪ ವೃತ್ತಿ ಒಳಗಿರುವಾಗ ವೃತ್ತಿ ನಂತರ ಸಿಗುವ ಇದು ಬೇರೆ. ವೃತ್ತಿ ಒಳಗಿರುವಂತವ್ರಿಗೆ ಸಾಕಷ್ಟು ಜೀವನ ನಡೆಸೋದು ಇವತ್ತು ಬಹಳ ಕಷ್ಟ ಐತಿ. ಇಂಥ ಸಂದರ್ಭದೊಳಗೆ ನಿಮ್ಮ ಸಂಘಗಳ ಆ ನಿಟ್ಟಿನೊಳಗೆ ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿಕೊಂಡು ಇದುವರೆಗೂ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಮತ್ತು ನಾನು ಮಾತು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಮತ್ತು ಈ ಪತ್ರಿಕಾ ದಿನಾಚರಣೆ ಬಗ್ಗೆ ನಾನು ಹೇಳ್ಬೇಕು. ಪತ್ರಿಕಾ ದಿನಾಚರಣೆ ಯಾಕೆ ಬಂತು? ಗದಿಲಿಂದ ಚಾಲು ಆಗ್ತಿದ್ರು ಮೂಲ. ಕ್ರಿಶ್ಚಿಯನ್ರವ ಅವ್ರ ಹೆಸರು, ಅವರು ಭಾಷೆಲಿಂದ ಬಂದರು. ಭಾಷೆಲ್ ಅಂತ ಊರು, ಅಲ್ಲಿಂದ ಬಂದರು. ಅವ್ರ ಹೆಸರು ಹರ್ಮನ್ ಬೋಗ್ಲಿ ಅಂತೇಳಿ. ಅವ್ರು ಗದಿಗೆ ಬಂದರು. ಗಡಿಗೆರೊಳಗೆ ಭಾಷಲ್ ಮಿಸಲ್ ಕನ್ನಡ ಸ್ಕೂಲ್ ಚಾಲು ಮಾಡಿದ್ರು. ಫಸ್ಟ್ ಕನ್ನಡ ಸ್ಕೂಲ್. ಅವರು ಜರ್ಮನ್ದವರು, ಅಂದ್ರೆ ಹರ್ಮನ್ ಬುಂಗ್ಲಿ ಅಂತ ಅಲ್ಲಿ ಒಂದು ಹರ್ಮನ್ ಅದು ಅವರು ಸಿಟಿ ಊರು. ಅಲ್ಲಿಂದ ಬಂದು ಬಾಸಲ್ ಮಿಷನ್ ಸ್ಕೂಲ್ ಐತಿ, ಸ್ಕೂಲ್ ಚಾಲು ಮಾಡಿದ್ವಿ. ಚಾಲು ಮಾಡಿ ಅವ್ರ ಕನ್ನಡ ಅಭಿಮಾನಿಗಳು ಅದನ್ನ ಚಾಲು ಮಾಡಿ ಮುಂದೆ ಮಂಗಳೂರು ಹೋದ್ರು. ಮಂಗಳೂರು ಸಮಾಚಾರ ಅಂತ ಬಿಡುಗಡೆ ಕನ್ನಡ ಪತ್ರಿಕೆ. ಮುಂದೆ ಅವರು ಬರೀ ಬ್ರಿಟಿಷ್ ವಿರುದ್ಧ ಬರೆಯಕ್ಕೆ ಚಾಲು ಮಾಡಿಬಿಟ್ರು. ಅದಕ್ಕೆ ಅವ್ರು ಟ್ರಾನ್ಸ್ಫರ್ ಬಳ್ಳಾರಿಗೆ ಹೋದ್ರು. ಬಳ್ಳಾರಿ ಪತ್ರಿಕೆ ಅಂತ ತೆಗೆದ್ರು. ಹಿಂಗೆ ಈ ಪತ್ರಿಕೆ ತೆಗಿಬೇಕಾದ್ರೆ ಫಸ್ಟ್ ಕನ್ನಡ ಪತ್ರಿಕೆ ತೆಗೆದು ಅವರು ಯಾರು ಭಾಷೆಯಲ್ಲಿ ಅದು ಮೂಲದ ಗದಿಲಿಂದ ಚಾಲು ಆಗ್ತದೆ. ಓಕೆ, ಅದು ಒಂದು ತಿಳ್ಕೊಬೇಕು. ಬರೀ ಅವರು ಪತ್ರಿಕೆ ಮಾಡ್ರಂತ ಅವ್ರು 3 ಗದಿಲಾಗಿ ಸ್ಕೂಲ್ ಮಾಡ್ಯಾರ, ಭಾಷೆ ಸ್ಕೂಲ್ ಮಾಡ್ಯಾರ. ಹಿಂಗೆ ಅವರ ಹೆಸರು ಅದು ಹಿಡಿಗೆ. ಹಾಂ, ಅದಕ್ಕೆ ಜುಲೈ 1ನೇ ತಾರೀಕಿಗೆ ಏನು ಅವ್ರದ್ದು ದೇಹ ಪೇಪರ್ ಚಾಲು ಮಾಡೋ ಡೇ ಅದು. ಜುಲೈ 1ನೇ ತಾರೀಕು ಪೇಪರ್ ಚಾಲು ಮಾಡಿದ್ವಿ. ಯಾವಾಗ 1843. ಅದಕ್ಕೆ ನಮ್ಮ ಪತ್ರಿಕಾ ದಿನಾಚರಣೆ ಅವ್ರ ಮುಖಾಂತರ ಚಾಲು ಆಯ್ತು. ಡಾಕ್ಟರ್ ಬಗ್ಗೆ ಅವ್ರು ಹೇಳಿದ್ರು ಹೆಂಗೆ ಆಗ್ತದೆ. ಡಾಕ್ಟರ್ ಅವ್ರು ಮುಖ್ಯಮಂತ್ರಿ ಅವರು ಸಾಹಿತಿಗಳಿದ್ರು. ಇವತ್ತು ಯಾವುದೋ ವೃತ್ತಿ ಒಳಗಿರಲಿ, ಇದು ಸೇವಾ ವೃತ್ತಿ. ಪತ್ರಿಕೆ ಆಯ್ತು, ಡಾಕ್ಟರ್ ಆಯ್ತು. ನಾನು ಡಾಕ್ಟರ್ನ ಬಳ್ಳಾರಿ ಡಾಕ್ಟರ್ನ ಭೂಮಿಡಿ ಬಾಯಿ ಅನ್ನೋಕೆ ನಾನು ಬಾವಿ ಕರ್ಕೊಂಡು ಬರ್ತೀನಿ. ಮತ್ತು ಈ ಭೂಮಿಡಿ ಫ್ಯಾಮಿಲಿ, ಬಳ್ಳಾರಿ ಫ್ಯಾಮಿಲಿ ಇಲ್ಲೇ ಭೂಮಿಡಿ ಬಸ್ ಇಲ್ಲೇ ಕುಂತಾರೆ. ಅವರ ಹಿರಿಯರು, ನಮ್ಮ ತಂದೆಯವ್ರ ಕಾಲದವರು ಎಲ್ಲ ಕೂಡಿ ಮೈಸೂರು ಮಾಡೋದು ಕರೆಸಿ ಈ ಭೂಮಿಡಿಯವ್ರು ರೆಡ್ಡಿ ಹಾಸ್ಟೆಲ್ ಐತಲ್ಲಿ ಪಂಚಾಯತ್ ಮಂಗಲ್ ಬಂದ ರೆಡ್ಡಿ ಹಾಸ್ಟೆಲ್ ಸ್ಥಾಪನೆ ಮಾಡಿದ್ರೆ ಭೂಮಿ ಬಸ್
ಆ ಹಾಸ್ಟೆಲ್ಗೆ ನಮ್ಮ ತಂದೆಯವರು ಡೊನೇಷನ್ ಕೊಟ್ಟರು, ಹಿರಿಯರು ಡೊನೇಷನ್ ಕೊಟ್ಟರು, ಭೂಮಿಡಿಯವರು ಡೊನೇಷನ್ ಕೊಟ್ಟರು. ಅದನ್ನು ಸ್ಥಾಪನೆ ಮಾಡಿದ್ರು ಭೂಮಿಡಿಯವರು, ಯಾವುದು ರೆಡ್ಡಿ ಹಾಸ್ಟೆಲ್. ಈಗ ಅದು ಕೇಸ್ ಪಡ್ರತರ ಆಗಿದೆ ಅಲ್ಲ, ನಾ ಹೇಳಬೇಕಾದ್ರೆ ಅದು ಹಾಸ್ಟೆಲ್, ಅದು ಅಲ್ಲಿ ಕಲ್ಲಿನ ಬಿಲ್ಡಿಂಗ್ ಐತೆ ನೋಡಿ. ಅಲ್ಲಿ ನಮ್ಮ ತಂದೆಯವರು 50,000 ಕೊಟ್ರ, ಇವ್ರು ಹಿರಿಯರು ದುಡ್ಡು ಕೊಟ್ರ, ಅನೇಕ ಮಂದಿ ದುಡ್ಡು ಕೊಟ್ರ. 50,000 ಅಂದ್ರೆ ಅವಾಗ 20 ರೂಪಾಯಿ ತೊಲಿ ಬಂಗಾರ, ಅದು 2 ತೊಲಿ ಲೆಕ್ಕ ಹಾಕಿ ಅಂತ ಟೈಮ್ನಾಗ ಎಲ್ಲ ಭೂಮಿಡಿಯವರು, ಅಬ್ಬಿಗಿರಿ ಬಸಪ್ಪನವರು, ಬಳ್ಳಾರಿಯವರು, ಅನೇಕ ಮಂದಿ ಆ ಜಾತಿ ಇದ್ದಿಲ್ಲ ನಮಗೆ. ಇವರು ರೆಡ್ಡಿಯರು, ಇವರು ಅವರು ಇವರು ಇದು ಜಾತಿ ಭವನ ಇದ್ದಿಲ್ಲ. ಅಂಥದ್ರಾಗ ಎಲ್ಲ ಕೂಡ್ಕೊಂಡು ಅದು ಒಂದು ಹಾಸ್ಟೆಲ್ ಮಾಡಿದ್ರು. ಅಲ್ಲಿ ಎಷ್ಟೋ ಮಂದಿ ವಿದ್ಯಾರ್ಥಿಗಳು ರೆಡ್ಡಿಯರಲ್ಲ, ಬೇರೆ ಸಮಾಜದವರು ಆ ಹಾಸ್ಟೆಲ್ನಾಗಿದ್ದು ಶಾಲೆ ಕಾಲೇಜ್ ಕಲ್ತವ್ರ. ಮತ್ತು ಇವತ್ತು ಪತ್ರಿಕೆ ದಿನಾಚರಣೆ ನಾವು ಏನು ಮಾಡ್ತೀವಿ, ಪತ್ರಿಕೆ ಉದ್ಯೋಗ ಅಂದ್ರೆ ಏನಂದ್ರೆ, ಇದು ಪತ್ರಿಕೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ಲಿಸ್ಟ್ ಇರಬೇಕು, ಫಸ್ಟ್ ಒಳ್ಳೆ ಸ್ಟಾಪ್ ಇರಬೇಕು, ಅದಕ್ಕೆ ಒಳ್ಳೆ ಸಾಹಿತಿಗಳಿರ್ಬೇಕು. ಇದು ದೊಡ್ಡ ಮರ, ಈ ಪತ್ರಿಕೆ ಅಂದ್ರೆ ಒಂದು ದೊಡ್ಡ ಮರ. ಆ ಮರದಾಗ ಸಾಹಿತಿಗಳು ಇರ್ತಾರೆ, ಬರೆಹಗಾರ ಇರ್ತಾರೆ, ವರದಿಗಾರ ಇರ್ತಾರೆ, ಸಂಪಾದಕರು ಇರ್ತಾರೆ, ಅನೇಕ ಜನ ಇರ್ತಾರೆ. ಒಂದು ಮರ ಇದು ಜನರು ಸೇವೆ ಮಾಡೋಕೈತಿ. ಹಂಗೆ ಡಾಕ್ಟರ್ದು ಸೇವಾ ನಾನು ನೋಡೀನಿ. ನಮ್ಮ ರಾಜಶೇಖರ್ ಬಳ್ಳಾರಿ ನೋಡೀನಿ, ಮೇಡಮ್ಮರು ನೋಡೀನಿ. ಇಲ್ಲಿ ವಾಟರ್ ಡಾಕ್ಟರ್ ಇದ್ದರು, ಅಟೋಲರ್ ಇದ್ದರು, ಚಾಪೇಕರ್ ಇದ್ದರು, ಅನೇಕ ಡಾಕ್ಟರ್ ಇದ್ದರು. ಗದಿನಾಗ ಕಳ್ಳೋಳ ಡಾಕ್ಟರ್ ಅಂತಿದ್ರು. ಅವರು ಎಂಥ ಸೇವೆ ಮಾಡ್ರಂದ್ರೆ ಅದು ಹೇಳಬಾರ್ದು. ನಾವು ಬಡಬಗ್ರು ದುಡ್ಡು ತೊಗೊತಿದ್ರು. ಇವತ್ತಿಗೆ ಒಳ್ಳೆ ಡಾಕ್ಟರ್ ಬೊಂಬಡಿ ಬಾಯರ್ ನೋಡಿ ನಾನು, ಇವತ್ತಿಗೂ ಸೇವೆ ಆಯಿತು. ಹಂಗೆ ಅನೇಕ ಡಾಕ್ಟರ್ ಈಗ ಸುಲಮಾನ್ ಅದಾರ, ಗೋಡ್ಕಂಡಿ ಅದಾರ, ನಮ್ಮ ಅನೇಕ ಡಾಕ್ಟರ್ ಅದಾರ. ಒಂದೇ ಅಂತಲ್ಲ, ಈಗ ಹೊಸದಾಗಿ ಕುಂದಾಪುರ ಅಂತ ಇರ್ತಾರೆ. ಆಮೇಲೆ ಸ್ಕಿನ್ ಸ್ಪೆಷಲಿಸ್ಟ್ ಮೊನ್ನೆ ಹೋಗಿದ್ದ ಸೂರಿ, ಒಳ್ಳೆ ಸೇವಕ ಅದಾನ. ಅದಕ್ಕಿಂತ ಮೊದಲು ನಮ್ಮ ಕೊಟ್ರೇಶಿ ಫ್ರೆಂಡ್ ಇದ್ದ, ನಮ್ಮ ತೀರ್ಕೊಂಡ ಆಕ್ಸಿಡೆಂಟ್ ವಾದ್ವಾರಿ, ಒಳ್ಳೆ ಡಾಕ್ಟರ್, ಸಣ್ಣ ವಯಸ್ಸಿನಾಗ ಹೋದ. ಈಗ ಅನೇಕ ಡಾಕ್ಟರ್ ಸೇವಾ ಭವನ ಐತಿ. ಮತ್ತು ಅವ್ರ ಕೈನೂ ಅಷ್ಟು ಹಸ್ತ ಸುಳು ಐತಿ. ಮತ್ತು ಆಯುರ್ವೇದಕ್ಕೂ ಡಾಕ್ಟರ್ ಅದಾರ ನಮ್ಮ ಹಿರೇಮಠರು. ಈಗ ಇನ್ನೊಬ್ಬರು ಡಾಕ್ಟರ್, ಇವ್ರ ಕೈಯಾಗ ಕಲ್ತಂಥ ಡಾಕ್ಟರ್ ಈಗ ನಮ್ಮ ಬಸರಿಗಿಡದ ಅಂತೇಳಿ SC ಪೈಕಿ ಅವ ಫೇಮಸ್ ಡಾಕ್ಟರ್. ನನಗೆ ಸ್ವಲ್ಪ ಇದು ಬಂದಾಗ ಅವ್ರು ನಮ್ಮ ಸೇವಾ ಮಾಡೋರು. ನನಗೆ ಇದು ಆಪರೇಷನ್ ಮಾಡಿದ್ರೆ ನಾವು ಅಲ್ಲಿ ಅಂದಾಗ ಅವರು ಒಂದು ಬರೇ ನಿಮ್ಮ ಇವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಸಾಜ್ ಅದ್ರ ಮ್ಯಾಗ ನಂಗೆ ಆರಾಮ ಈ ಬ್ಯಾಕ್ ಪೇನ್ ಹಿಂಗೆ ಅನೇಕ ಒಂದು ಡಾಕ್ಟರ್ ಅದಾರ. ಈಗ ನಮ್ಮ ಚೆನ್ನೈ ಅವರು ಡಾಕ್ಟ್ರ ಅಂದ್ರೆ ಹೆಂಗಂದ್ರೆ ಹಳ್ಳ್ಯಾಗ ಅವಾಗ ಹೆಂಗಿರ್ತಂದ್ರೆ ಹಿರೇಮಠದವರು ಮತ್ತು ರಾಮಣ್ಣವರು ಡಾಕ್ಟರ್ ಇರ್ತಾರೆ. ಅನೇಕ ಮಂದಿ ಡಾಕ್ಟರ್ ಹೆಂಗಪ್ಪ ಅಂದ್ರೆ ನನಗೆ ಇವತ್ತಿಗೂ ಊಟದ ಹೇಳ್ಕೊಟ್ರೆ ಅವ್ರು ಇಷ್ಟ ಹಿಂಗೆ ಮಾಡ್ಬೇಕು, ಈ ವಯಸ್ಸು ಹಿಂಗೆ ಮಾಡ್ಬೇಕು, ಕೆಲವು ವಿಷಯಗಳನ್ನು ಹೇಳ್ಯಾರು, ಅವು ಫಾಲೋಅಪ್ ಮಾಡಕತ್ತಾರೆ. ಹಂಗೆ ವೈದ್ಯರಂದ್ರೆ ವೈದ್ಯೋ ನಾರಾಯಣ ಹರಿ ಅಂದ್ರೆ ದೇವ್ರ ಸಮಾನ ಡಾಕ್ಟರ್ ಅಂದ್ರೆ. ಇವತ್ತೊಂದು ವೈದ್ಯರಂದ್ರೆ ನಾ ಕಣ್ಣೆ ನೋಡಿನಿ, ವಾಟರ್ ಡಾಕ್ಟರ್ ಚಾಪೇಕರ್ ನೋಡಿನಿ, ಕಳ್ಳೋಳ ಡಾಕ್ಟರ್ ನೋಡಿನಿ. ಸೇವಾವಾನ ಇತ್ತು. ಉಮ್ರವಾಡಿ ಡಾಕ್ಟ್ರು ಉಮರವಾಡಿ ಅಂಥ ಸೇವಾ ಅಂದ್ರೆ ಆ ಪುಣ್ಯಾತ್ಮ ನೆನೆಸ್ಬೇಕು. ನಾವು ಹೋಗಿ ಚುಸ್ತಾಕತ್ತೀರಿ, ಡಾಕ್ಟರ್ ನಂಗೆ ಹಾರ್ಟ್ ಅಟ್ಯಾಕ್ ಆಗತ್ತೈತಿ, ನೀನಿದ್ದಂಗೆ ಬರ್ತಿದ್ದಲ್ಲ ಮಂಜಾನ ಜನ್ಮ ಹಾಸ್ಪಿಟಲ್, ನೀ ಹಾರ್ಟ್ ಆದರೆ ಮನಿಯನ್ನು ಹೊರಗೆ ಬಿಡೋದು ಬೀಳ್ತೀನಿ, ಹಾರ್ಟ್ ಅಲ್ಲದು ಬಾಯ್ಲದು ಒಂದು ಗ್ಯಾಸ್ ಆಗೈತಿ, ಗುಳಿಗೆ ತಿನ್ನೋದು. ಗ್ಯಾಸ್ ಗುಳಿಗೆ ಕೊಟ್ಟರು ತಿಂದೆ, ನೀರು ಕೊಟ್ಟರು, ಗ್ಯಾಸ್ ಎಲ್ಲ ಹೊರಗೆ ಬಂತು. ಅದಕ್ಕೆ ನೀನು ಗುಳಿಗೆ ಕೊಟ್ಟೆ ಒಂದು ತಾಸು, ಬೆಳಗಾವಿ ಭಾಷೆ 1 ತಾಸು ತಿಂತೀರಿ, 1 ತಾಸ್ನಾಗ ಮತ್ತೆ ಬರುತ್ತೆ. ಅದಕ್ಕೆ ನೀವು ಮೆಣಸಿನ್ಕಾಯಿ ತಿನ್ಬೇಡ, ಹಸಿ ಮೆಣಸಿನ್ಕಾಯಿ ತಿನ್ಬೇಡ, ಕರ್ದ ಮೆಣಸಿನ್ಕಾಯಿ ತಿನ್ಬೇಡ, ಕಡಲೆ ಹಿಟ್ಟು ತಿನ್ಬೇಡ, ಒಂದು ಬ್ಯಾನ್ ಮಾಡೋ, ನಿಮ್ಗೆ ಗ್ಯಾಸ್ ಬರ್ಬೋದು. ಇವತ್ತಿಗೂ ಆರಾಮ. ಡಾಕ್ಟರ್ ಏನಪ್ಪ ಅಂದ್ರೆ ಕೆಲವು ಸಲ ಆಮೇಲೆ ಡಾಕ್ಟರ್ ಕಡೆ ಹೋದೆ, ನನ್ನ ಗಂಟ್ಲು ಹೇಳಿದ್ರು ನಮ್ಮ ಇವರು, ನನಗೆ ಗಂಟ್ಲು ತ್ರಾಸು ಅಂತ ಹೋದೆ. ಒಂದು ಗೋಡ್ಕಂಡ್ರು ಇದು ಕೊಟ್ಟಿದ್ರು, ಇದು ಕೊಟ್ಟಾರೆ, ಇದು ಭಾಳ ಚಲೋ, ಇದನ್ನ ತೊಗೊಂಡಿ ಅಂತ ಅವ್ರು ಹೇಳಿದ್ರು. ಗೋಡ್ಕಂಡ್ರಿಗೆ ಕೊಟ್ಟಾರೆ ಇದನ್ನ ತೊಗೊನಿ ಅಂತ, ಭಾಳ ಚಲೋ ಕೊಟ್ಟ. ಅಂದ್ರೆ ಎಂತ ದೊಡ್ಡ ಮನಸ್ಸು ಐತೆ ಅಂದ್ರೆ ಈಗ ಡಾಕ್ಟರ್ ಸೇರೋದಿಲ್ಲ. ಈಗ ಹೊಸ ಡಾಕ್ಟರ್ ಒಳಗೆ ಅವರು ಭಾಳ ಚಲೋ ಕೊಟ್ಟರು. ಅದು ಇವತ್ತಿಗೆ ಕುಡಿತೀನಿ ಗ್ಯಾಸ್ ಹಾಕಿ ವಾರದಾಗ 2 ಬೇರೆ ತೊಗೊತೀನಿ. ಈಗ ಹೊರಗೆ ಊರಿಗೂ ಪರಸ್ಪರಕ್ಕೆ ಹೋಗೋದು ಕೂಡ ಈಗ ಹೊರಗೆ ಊಟಗಳು ಗ್ಯಾಸ್ ಆಗುತ್ತೆ. ಇವತ್ತಿಗೆ ಇಟ್ಟಿನಿ, ಇವರು ಅದನ್ನ ತೊಗೊಳಿ, ಬೇರೆ ತೊಗೊಬೇಡ, ಗಟ್ಟಿ ಲಘು ಐತದು, ಎಲ್ಲ ಕೈ ತೊಗೊಳ್ಳಿ. ಹಂಗೆ ಡಯಾಗ್ನಾಸ್ ಕರೆಕ್ಟ್ ಇರ್ಬೇಕು. ಈಗ ಊರ ಡಾಕ್ಟರ್ ಡಯಾಗ್ನಾಸ್ ಇತ್ತು, ಆಮೇಲೆ NB ಪಾಟೀಲ್ ಡಯಾಗ್ನಾಸ್ ಚಲೋ ಇತ್ತು, ಡಾಕ್ಟರ್ ಉಮರವಾಡಿ, ಮುಳುಗುನ್ ಡಾಕ್ಟ್ರು, ಅನೇಕ ಡಾಕ್ಟರ್ ಬಂದೋಗ. ಇನ್ನೂ ಡಾಕ್ಟ್ರಿಗೆ ಅದಾರ, ನಮ್ಮ ಹೆಸರು ಹೇಳಕ್ಕಾಗಲ್ಲ. ಹಂಗೆ ಒಳ್ಳೆ ಸೇವಾ ಐತಿ. ಇವತ್ತು ಡಾಕ್ಟ್ರ್ ಹೆಂಗೆ ಬಂದಾರ ಅಂದ್ರೆ, ಅವಾಗ ಕಳ್ಳೋಳಿ ಡಾಕ್ಟ್ರು, ಚಾಪೇಕರು ಇವರೆಲ್ಲ ನಮ್ಮ ಬಳ್ಳಾರಿ ಡಾಕ್ಟರ್ ಅಂತೂ ಒಂದು ಬಾಟ್ಲಿ ತುಂಬ ಭಾಳ ಸೀರಿಯಸ್ ವಿಷ ಕೊಡೋರು, ಒಂದು ಮನೆ ಬೇರೆ ಸಾಹಿತ್ಯ ಇದನ್ನ ಹಾಕಿಕೊಡೋರು, ಕುಡಿತಿದ್ವಿ ನಾವು ಆರಾಮಾಕಿತ್ತು. ಜ್ವರ ಬಂದ್ರೆ ಒಂದು ಇಂಜೆಕ್ಷನ್ ಭಾಳ ಅಂದ್ರೆ ₹1 ಇಂಜೆಕ್ಷನ್, 8 ಇಂಜೆಕ್ಷನ್ ಆರಾಮ ಹಾಕಿದ್ವಿ ನಾವು. ಫಾರ್ಮಸಿಗೆ ಹೋಗ್ತಿದ್ದಿಲ್ಲ. ಈಗ ಕಂಪಲ್ಸರಿ ಫಾರ್ಮಸಿಗೆ ಹೋಗ್ಬೇಕು. ಜಾಲಿ ಡಾಕ್ಟ್ರು ಅನೇಕ ಮಂದಿ, ಭಾಳ ಮಂದಿ ನೆನ್ಪು ಮಾಡ್ಕೊಂಡ್ರೆ ಭಾಳ ಅದಾವ. ಇವೆಲ್ಲ ಸೇವೆ ಮಾಡ್ಯಾರ. ಅವಾಗ ಎಲ್ಲ ಇವರೇ ಎಲ್ಲ ಏನು ನಮ್ಮ ಈಗ ಕಣ್ಣಿಗೆ ಬೇರೆ,
ಒಂದೊಂದು ಐಟಮ್ ಬೇರೆ ಅದ ಈಗ. ಅವಾಗ ಒಬ್ಬರೇ ನೋಡ್ತಿದ್ರು ದೂರ ಅದು ಎಲ್ಲ ಹಿಂಗಿತ್ತು. ಇದು ಒಂದು ಶಿವ, ಈ ಶಿವ ಇವತ್ತಿಗೂ ಆ ಸ್ವಭಾವ ಐತಿ. ಇವತ್ತು ಸನ್ಮಾನ ಮಾಡ್ಬೇಕಾರೆ ಯಾಕೆ ಇದು ಮಾಡ್ಬೇಕು ಅನ್ನೋಂಥ ಒಂದು ವಿಚಾರಕ್ಕೆ ಇವತ್ತು ಡಿಸ್ಕಸ್ ಮಾಡಿ ಬಾಯರ್ನ ಡಾಕ್ಟರ್ ಇವತ್ತು ಮಾಡಿ ನಾಳೆ ನೆಕ್ಸ್ಟ್ ಮಂತ್ ಇದೇ ತಿಂಗಳ 15-20ಕ್ಕೆ ನಮ್ಮ ಸಂಪಾದಕರ ಸಂಘದ ಒಂದು ತಿಂಗಳ ಒಂದು ಮೀಟಿಂಗ್ ಒಂದು ಡಿಸ್ಟ್ರಿಕ್ಟ್ನಾಗ ಮಾಡ್ತೀವಿ. ಈ ಗದಿನಾಗ ಐತೆ, ಆ ಡೇಟ್ ಫಿಕ್ಸ್ ಆಗಿಲ್ಲ. ಆದ ಕೂಡ ನಿರ್ಣಯ ಮಾಡಿದ್ವಿ, ಒಂದಿಷ್ಟು ಮಂದಿ ಡಾಕ್ಟರ್ನ, ಒಂದಿಷ್ಟು ಮಂದಿ ಪತ್ರಕರ್ತರನ್ನ, ಕೆಲವೊಂದು ಸಾಹಿತಿಗಳು ಸನ್ಮಾನ ಹೆಂಗೆ ಮಾಡ್ಬೇಕಂದ್ರೆ ಯೋಗ್ಯ ಮನುಷ್ಯರಿಗೆ ಸನ್ಮಾನ ಮಾಡ್ಬೇಕು. ಬಡಗೇರು ನಾವು ಅದನ್ನ ಪದ ಮಾಡ್ತೀವಿ. ಈ ಮೊನ್ನೆ ಸಾಹಿತ್ಯ ಪರಿಷತ್ ಗದಗ ಜಿಲ್ಲಾದ ಶಿಕ್ಷಕರು ಸನ್ಮಾನ ಮಾಡ್ತಾರೆ. ಸಂಬಂಧ ಇಲ್ಲದ ಸಾಹಿತಿನ ಅಲ್ಲ ಅವ ಸಂಬಂಧ ಇಲ್ಲದವ ಸನ್ಮಾನ ಹಂಗೆ ಆಗ್ಬೇಕು. ಸನ್ಮಾನ ಮಾಡಿದ್ರೆ ಯೋಗ್ಯ ಇರ್ಬೇಕು ನಾವು ಸನ್ಮಾನಕ್ಕೆ. ಸನ್ಮಾನ ಮಾಡೋ ಉದ್ದೇಶ ಏನಂದ್ರೆ ಮತ್ತೊಬ್ಬ ಈ ವೃತ್ತಿ ಒಳಗೆ ಪತ್ರಿಕೆ ಒಳಗೆ ಆ ಸನ್ಮಾನ ಮಾಡಿದ್ರೆ ನಾನು ಹಂಗೆ ಆಗ್ಬೇಕಪ್ಪ, ನಾನು ಸನ್ಮಾನ ತಗೋಬೇಕು. ಸಾಹಿತಿ ಸನ್ಮಾನ ಯೋಗ್ಯ ಸಾಹಿತಿ. ಹೋದ ವರ್ಷ ನಾವು ಕೊಪ್ಪಳದವ್ರನ್ನ ಸೆಲೆಕ್ಟ್ ಮಾಡಿದ್ವಿ, ಗೋನಾಳ್ ಅಂತ, ಒಳ್ಳೆ ಸಾಹಿತಿ. ಆಮೇಲೆ ಅನೇಕ ಮಂದಿಗೆ ಮಾಡ್ಕೊಂಡು ಬರ್ತೀವಿ ನಾವು. ಯಾರಿಗೆ ಮಾಡ್ಬೇಕು ಅನ್ನೋಂಥ ಒಂದು ವಿಚಾರ ಮಾಡಿ ಸನ್ಮಾನ. ಸುಮ್ ಸನ್ಮಾನ ಮಾಡಿ ನಾವು ಮಾಡುವಂಥದ್ದಲ್ಲ. ಈಗ ನಾವು ಒಂದು ನಿರ್ಣಯ ಮಾಡಿರ್ಬೇಕು. ಡಾಕ್ಟ್ರಿಗೆ ಅದನ್ನೇ ಹೇಳಿದೆ, ನೀವು ಡಾಕ್ಟ್ರ್ ಸಾಕಷ್ಟು ಅಧ್ಯಕ್ಷರಾಗಿರಪ್ಪ, ನಮಗೆ ಒಂದು ಲಿಸ್ಟ್ ಕೊಡ್ರಿ, ನಾವು ಕೂಡ ಚಾಯ್ಸ್ ಮಾಡಿ ಕೆಲವರು ಆಯುರ್ವೇದ ಡಾಕ್ಟ್ರನ್ನ, ಕೆಲವರು ನಮ್ಮ ಈ ಅಲೋಪತಿ ಅಂದರೆ ಫಾರಿನ್ ಡಾಕ್ಟರ್ ಅಂದರೆ ಈ ಬ್ರಿಟಿಷ್ ಸಿಸ್ಟಮು ಮತ್ತು ಆಯುರ್ವೇದಕ್ಕೆ ಎರಡೂ ಕೂಡಿಸಿ ಸನ್ಮಾನ ಮಾಡಬೇಕು. ಕೆಲವು ಸಂಪಾದಕರಿಗೆ, ಕೆಲವು ವರದಿಗಾರಿಗೆ, ಸಾಹಿತಿಗಳಿಗೆ, ಬರಹಗಾರರಿಗೆ, ಅನೇಕ ಬರಹಗಾರರು ಹಿಂದಕ್ಕೆ ದೊಡ್ಡಾಟದಿಂದ ಒಂದು ನೀತಿ ಪಾಠ ಹೇಳ್ತಿದ್ರು. ನಾಟಕದಿಂದ ನೀತಿ ಪಾಠ ಹೇಳ್ತಿದ್ರು. ಅವಾಗಿನ ಮಾಧ್ಯಮ ಅದು. ಈ ಪತ್ರಿಕೆ ಬರೋಕಿನ ಮೊದಲ ನಾಟಕ ಮಾಡ್ತಿದ್ರು. ಗೌಡ್ರ ಗದ್ದಲ ಅಂತ ಹಾಕಿದ್ರು, ತಲಾಟಿ ಏನ್ರಿ ಕುಲಕರ್ಣಿ ತಲಾಟಿ ಅಂತ ಕುಲಕರ್ಣಿ ಬ್ಯಾಂಕ್ ಬರ್ತಿದ್ರು. ಹಿಂಗೆ ಅನೇಕ ನಾಟಕಗಳನ್ನ ಆಡಿ ಹಳ್ಳ್ಯಾಗ ಅದು ಒಂದು ಮಾಧ್ಯಮ ಇತ್ತು. ಪಿಕ್ಚರ್ನು ಒಂದು ಮಾಧ್ಯಮ, ಸೀರಿಯಲ್ ಒಂದು ಮಾಧ್ಯಮ. ಹಂಗೆ ದರವೊಂದಿ ಮಾಧ್ಯಮ ಅಂದ್ರೆ ಭಾಳ ನಂಬರಿ ಬರ್ತಾವೆ. ಇದು ಜನರಿಗೆ ಎತ್ತರ ಗಳಿಸೋದು ಸರ್ಕಾರಕ್ಕೆ ಜನರ ಸಮಸ್ಯೆಗಳನ್ನು ಮುಗಿಸೋದು. ಜಿಲ್ಲಾಧಿಕಾರಿ ಒಳಗೆ ಕೂತಿರ್ತಾನೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಒಳಗೆ ಕೂತಿರ್ತಾನೆ. ಇಲ್ಲಿ ಪೊಲೀಸರಲ್ಲಿ ಯಾವ ವ್ಯವಹಾರ ಮಾಡ್ತಾರೆ, ಏನೇನು ಕರಪ್ಟ್ ಮಾಡ್ತಾರೆ ಅನ್ನೋದು ನಾವು ಬರೀತೀವಿ. ಪೊಲೀಸರಲ್ಲಿ ಅವನ್ನೆಲ್ಲ ಬರೀತೀವಿ ನಾವು. ಅದು SP ಮುಡಿದ್ವಿ. ಈ DC ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಗೊತ್ತಾಗಲ್ಲ, ಬರೆದಿದ್ದು ನಾವು ಓದಿ ಅದು ಕರೆದು ಮಾತಾಡ್ತಾನೆ. ಹಂಗೆ ನಮ್ಮ ಬಡಿಗೆರು ಬರೀತಾರೆ. ಬರೆದು ಕೂಡ ನಾವು ಪ್ರಿಂಟ್ ಮಾಡ್ತೇವೆ. DC ಕರೆಸಿ ಮತ್ತೆ ಬರ್ದಿರಪ್ಪ, ಮತ್ತೆ ಆತು ನಾವು ರಿಪೇರಿ ಮಾಡಿದ್ವಿ ಅಂತ ಹೇಳ್ತಾರೆ. ಇವತ್ತು ಕರೆದು ಹೇಳ್ತಾರೆ. ಮೊನ್ನೆ ಈ DC ಅವ್ರಿಗೆ ಭೇಟಿಗೆ ಹೋದ್ವಿ ನಾವು. ಈಗೇನಾದ್ರೂ ಸದ್ಯ DC ಅವ್ರಿಗೆ ಓದ್ಕೊಳ್ಳೆ. ಮತ್ತು ಹಿಂಗೆ ನಾವು ಪ್ರಾದೇಶಿಕ ಪತ್ರಿಕೆಗಳು, ಜಿಲ್ಲಾ ಪತ್ರಿಕೆಗಳು, ನಮ್ಮ ಸಂಘ ಐತಿ ಹಿಂಗೈತಿ ಅಂತಂದಾಗ ನಮ್ಮ ಮನೆ ದೇವ್ರು ನೀವು ಅಂತ. ದೊಡ್ಡ ಪತ್ರಿಕೆ ನಮ್ಗೆ ಸಂಬಂಧ ಇಲ್ಲ, ನಮ್ಮ ಜಿಲ್ಲಾ ಪತ್ರಿಕೆ, ಪ್ರಾದೇಶಿಕ ಪತ್ರಿಕೆ ನಮ್ಮ ಮನೆ ದೇವ್ರು ನೀವು ನಾವು ಮಾನ್ಯತೆ ಕೊಡ್ತೀವಿ. ಆಮೇಲೆ ರಾಜಮಟ್ಟಕ್ಕೆ ಕೊಡ್ತೀವಿ. ಯಾಕಂದ್ರೆ ನಮ್ಮ ಸುದ್ದಿನ ಪ್ರಚಾರ ಮಾಡೋದು, ಸರ್ಕಾರಿ ಸುದ್ದಿಗಳನ್ನು ನಾವು ಪ್ರಚಾರ ಮಾಡೋರ ಪ್ರಾದೇಶಿಕ ಪತ್ರಿಕೆ, ಜಿಲ್ಲಾ ಪತ್ರಿಕೆ. ಪ್ರಾದೇಶಿಕ ಅಂದರೆ ಏನು ಅನ್ನೋದು ಜನರಿಗೆ ಗೊತ್ತಿಲ್ಲ. ಈಗ ನಂದು 8 ಪುಟ ತೆಗಿತೀನಿ, 6 ಜಿಲ್ಲಾ ಹೋಗುತ್ತೆ. ಗದಿನಾಗದ ಪೇಪರು, ಬಳ್ಳಾರಿಯಾಗದ ಪೇಪರ್, ಮುಂಡ್ರಿಗೆ ಆಗದ, ಸಿರಟ್ಟೆ ಆಗದ, ಗದಿನ ಆಗದ, ನಿಮ್ಮ ಮನೆ ಆಗದ ಪೇಪರ್, ಕೊಪ್ಪಳದಾಗ ಅದ ಪೇಪರ್, ಬಾಗಲಕೋಟೆ ಆಗದ ಪೇಪರ್. ನೀವು ಜಾಹೀರಾತು ಕೊಟ್ಟು 6 ಕಡೆ ಹೋಗುತ್ತೆ.